ಅಬೌಟ್ ಪ್ರೈಡ್. ಪ್ರೈಡ್ ಬ್ಲೈಂಡ್ಸ್ ಯು ಟು ನೋ ಗಾಡ್. ಅಂದರೆ ದೇವರನ್ನು ಅರಿತುಕೊಳ್ಳದಂತೆ ನಮ್ಮನ್ನು ಕುರುಡರನ್ನಾಗಿ ಮಾಡ್ತದೆ ನಮ್ಮೊಳಗಡೆ ಗರ್ವ ಅಥವಾ ಅಹಂಕಾರ ಇದ್ದರೆ. ಯಾವ ರೀತಿಯಲ್ಲಿ ಅಂದರೆ, ನಾವು ಬೈಬಲ್ ಓದ್ತೀವಿ, ಆದರೆ ನಮಗೆ ಏನು ದೇವರ ಅನುಭವ ಆಗೋದಿಲ್ಲ. ನಮಗೆ ಹೆಡ್ ನಾಲೆಡ್ಜ್ ಸಿಗುತ್ತೆ, ಆದರೆ ಹಾರ್ಟಲ್ಲಿ ಏನೂ ಕೂಡ ಒಂದು ಕನ್ವಿಕ್ಷನ್ ಬರೋದಿಲ್ಲ. ವಿ ಗೆಟ್ ಓನ್ಲಿ ಇನ್ಫಾರ್ಮೇಷನ್ ಅಬೌಟ್ ಗಾಡ್, ನೋ ರೆವಲೇಷನ್ ಆಫ್ ಗಾಡ್. ಇಫ್ ಯು ಹ್ಯಾವ್ ಪ್ರೈಡ್, ನಮ್ಮೊಳಗಡೆ ಗರ್ವ ಇದ್ದರೆ, ಅಹಂಕಾರ ಇದ್ದರೆ, ನಾವು ಬೈಬಲ್ ಓದ್ತೀವಿ, ವಿ ಕ್ಯಾನ್ ಬೈ ಹಾರ್ಟ್ ವರ್ಸಸ್, ಬೈಬಲ್ ವರ್ಸಸ್, ವಿ ಕ್ಯಾನ್ ಶೇರ್ ಬೈಬಲ್ ವರ್ಸಸ್, ಬಟ್ ದೇರ್ ವೋಂಟ್ ಬಿ ಎನಿ ರೆವಲೇಷನ್ ಇನ್ ಇಟ್. ದೇವ್ರ ವಾಕ್ಯ ಓದ್ತೀವಿ, ಬೈ ಹಾರ್ಟ್ ಮಾಡ್ತೀವಿ, ಬೇರೆಯವರಿಗೂ ಹೇಳ್ತೀವಿ, ಆದರೆ ಅದರಲ್ಲಿ ಏನು ಪ್ರಕಟಣೆ ಇರೋದಿಲ್ಲ, ಅದರಲ್ಲಿ ಏನು ಬೆಳಕಿರೋದಿಲ್ಲ. ಓನ್ಲಿ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ, ಸ್ವಲ್ಪ ಮಾಹಿತಿ ಇರುತ್ತೆ ಅಷ್ಟೇ, ವಿಷಯ ಇರುತ್ತೆ. ಸೊ ವೈಯಕ್ತಿಕವಾಗಿ ದೇವರನ್ನ ಅರಿತುಕೊಳ್ಳದ ಹಾಗೆ, ಪರ್ಸನಲಿ ಇಟ್ ಬ್ಲೈಂಡ್ಸ್ ಯು ಟು ನೋ ಗಾಡ್ ಇಫ್ ಯು ಹ್ಯಾವ್ ಪ್ರೈಡ್. ವಿ ನೀಡ್ ಟು ಬಿ ಕೇರ್ಫುಲ್ ಇನ್ ದ್ಯಾಟ್ ಏರಿಯಾ. ನಾವು ಅದರಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ದೋಸ್ ಹೂ ಆರ್ ಮಿನಿಸ್ಟ್ರಿಯಲ್ಲಿರುವವರು, ಸೇವೆಯಲ್ಲಿರುವವರು, ಬೇರೆ ಬೇರೆ ಗಿಫ್ಟ್ ಇರ್ತಕ್ಕಂಥವ್ರು, ದೋಸ್ ಆರ್ ಆಪರೇಟಿಂಗ್ ಇನ್ ದ ಡಿಫರೆಂಟ್ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬೇರೆ ಬೇರೆ ವರದಾನಗಳನ್ನು ಉಪಯೋಗಿಸಿ ಸೇವೆ ಮಾಡುವವರು ತುಂಬ ಎಚ್ಚರಿಕೆ ವಹಿಸಬೇಕು. ನಮ್ಮ ಹೃದಯದೊಳಗಡೆ ಯಾವುದೇ ಕಾರಣಕ್ಕೂ ಈ ಪ್ರೈಡ್ಗೆ ಜಾಗ ಕೊಡಬಾರ್ದು. ಇದು ಎಂಟ್ರಿ ಆಗ್ತಾ ಇದ್ದ ಹಾಗೆ ಇದನ್ನು ಓಡಿಸ್ಬಿಡಬೇಕು, ಆಯಿತಾ? ಇಟ್ ಬ್ಲೈಂಡ್ಸ್ ಯು ಟು ನೋ ಗಾಡ್. ಸೆಕೆಂಡ್ ಪಾಯಿಂಟ್, ಪ್ರೈಡ್ ಸ್ಟಾಪ್ಸ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಪ್ರೈಡ್ ಸ್ಟಾಪ್ಸ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಗರ್ವ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ, ನಿಲ್ಲಿಸ್ತದೆ. ವಿ ಕೆನಾಟ್ ಗ್ರೋ ಸ್ಪಿರಿಚುವಲಿ ಇಫ್ ವಿ ಹ್ಯಾವ್ ಪ್ರೈಡ್ ಇನ್ ಅಸ್. ನಾವು ಪ್ರಾರ್ಥಿಸ್ತೀವಿ, ಬೋಧಿಸ್ತೀವಿ, ಮಿನಿಸ್ಟ್ರಿಯಲ್ಲಿ ಇರ್ತೀವಿ, ವಿ ಆಪರೇಟ್ ಇನ್ ಗಿಫ್ಟ್ಸ್ ಆಪರೇಟ್ ಮಾಡ್ತೀವಿ, ಧಾರ್ಮಿಕವಾಗಿ ನಾವಿರ್ತೀವಿ, ರಿಲೀಜಿಯಸ್ಲಿ ನಾವಿರ್ತೀವಿ. ಆದರೆ ನಮ್ಮೊಳಗಡೆ ಪ್ರೈಡ್ ಇರುವಾಗ ಸ್ಪಿರಿಚುವಲಿ ಗ್ರೋ ಆಗೋಕ್ಕಾಗಲ್ಲ. ಎಷ್ಟೋ ಜನ, ಬೇಸರ ಪಟ್ಕೋಬೇಡಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಸುಮಾರು ವರ್ಷದಿಂದ ಇದ್ದೀರಿ. ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಗ್ರೋತ್ ಆರ್ ಪ್ರೋಗ್ರೆಸ್? ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಏನಾಗಿದೆ? ವಾಟ್ ಈಸ್ ದ ಪ್ರೋಗ್ರೆಸ್ ಆಫ್ ಯುವರ್ ಸ್ಪಿರಿಚುವಲ್ ಲೈಫ್? ಯಾಕೆ? ಬಿಕಾಸ್ ಆಫ್ ಪ್ರೈಡ್. ಬೇಜಾರಾಗಬೇಡಿ, ಕರೆಕ್ಷನ್ ಅಂತ ತೆಗೆದುಕೊಳ್ಳಿ. ಬಿಕಾಸ್ ಆಫ್ ಪ್ರೈಡ್, ಅಹಂಕಾರದಿಂದ, ನಮ್ಮೊಳಗಡೆ ಅಹಂಕಾರ ಇರೋದ್ರಿಂದ, ಗರ್ವ ಇರೋದ್ರಿಂದ, ನಾವು ಈ ಮಿನಿಸ್ಟ್ರಿ ಅಂತಲ್ಲ, ಯಾವುದೇ ಒಂದು ಮಿನಿಸ್ಟ್ರಿಲಿ ಇದ್ದರೂ ಕೂಡ ಖಂಡಿತವಾಗಲೂ ನಮ್ಮೊಳಗಡೆ ಪ್ರೈಡ್ ಇರುವಾಗ ಯು ವಿಲ್ ನಾಟ್ ಗ್ರೋ ಸ್ಪಿರಿಚುವಲಿ. ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಆಧ್ಯಾತ್ಮಿಕತೆಯಲ್ಲಿ, ಸ್ಪಿರಿಚುವಲ್ ಆಗಿ ಅಂದರೆ ಏನು? ಪವಿತ್ರ ಆತ್ಮ ಆ ಫಲವನ್ನು ಬೇರ್ ಮಾಡ್ತಾ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದ್ದೀವಿ ಅಂದರೆ ಅರ್ಥ ಏನು ಗೊತ್ತಾ? ದ ಫ್ರೂಟ್ ವಿಲ್ ಕಮ್ ಔಟ್. ಹೆಚ್ಚು ಬೋಧನೆ ಮಾಡ್ತೀವಿ ಅಂತಲ್ಲ, ಹೆಚ್ಚು ದೆವ್ವಗಳನ್ನ ಓಡಿಸ್ತೀವಿ ಅಂತಲ್ಲ, ಮೊದಲಿಗಿಂತ ಹೆಚ್ಚು ವಾಕ್ಯ ಕಲ್ತಿದ್ದೀವಿ ಅಂತಲ್ಲ, ಅದಲ್ಲ ಸ್ಪಿರಿಚುವಲ್ ಗ್ರೋತ್. ಅದಲ್ಲ. ವಿ ವಿಲ್ ಬೇರ್ ಮೋರ್ ಫ್ರೂಟ್ ಆಫ್ ದ ಸ್ಪಿರಿಟ್ ಇನ್ ದ ಮಿನಿಸ್ಟ್ರಿ. ದೇವರು ನನಗೆ ಕೊಟ್ಟಿರುವ ಈ ಆತ್ಮಿಕ ಕುಟುಂಬದಲ್ಲಿ ಹೆಚ್ಚು ಫಲ ತರುವ ವ್ಯಕ್ತಿ ನಾನಾಗ್ತೀನಿ, ಹೆಚ್ಚು ಫಲಭರಿತ ವ್ಯಕ್ತಿ ನಾನಾಗ್ತೀನಿ. ಈಗ ನಮ್ಮೆಲ್ಲರಲ್ಲೂ ಪ್ರೈಡ್ ಇರೋದ್ರಿಂದ ಹೆಚ್ಚು ಈ ಒಂದು ಗಿಫ್ಟಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ, ಆದರೆ ಫ್ರೂಟ್ ವಿಷಯ ಬಂದಾಗ ತುಂಬ ಕಡಿಮೆ, ಲೋ ಇದ್ದೀವಿ. ವೈ? ಬಿಕಾಸ್ ಆಫ್ ಪ್ರೈಡ್. ನಮ್ಮಲ್ಲಿ ಪ್ರೈಡ್ ಇರುವಾಗ, ಪ್ರೈಡ್ ಸ್ಟಾಪ್ಸ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಥರ್ಡ್ ಪಾಯಿಂಟ್, ಪ್ರೈಡ್ ಕ್ಯಾನ್ ಲೀಡ್ ಯು ಟು ಸೆಲ್ಫ್ ಗ್ಲೋರಿ. ಪ್ರೈಡ್ ಕ್ಯಾನ್ ಲೀಡ್ ಯು ಟು ಸೆಲ್ಫ್ ಗ್ಲೋರಿ. ನನ್ನೊಳಗಡೆ ಅಹಂಕಾರ ಬರುವಾಗ ಅದು ನನ್ನನ್ನೇ ನಾನು ಮಹಿಮೆ ಪಡಿಸಿಕೊಳ್ಳುವ ಹಾಗೆ ಮಾಡ್ತದೆ. ಸೈಟನ್ಗೆ ಅದೇ ಆಗಿದ್ದು. ಪಿಶಾಚಿ ಒಳಗಡೆ ಅಹಂಕಾರ ಬಂದಾಗ he started seeking his own glory. It is common
ಇನ್ ಆಲ್ ದ ಮಿನಿಸ್ಟ್ರಿ, ಎವ್ರಿವೇರ್, ಎಲ್ಲ ಕಡೆಗಳಲ್ಲೂ, ಎಲ್ಲ ಮಿನಿಸ್ಟ್ರಿಯಲ್ಲೂ ಇದು ಕಾಮನ್. ಬಟ್ ವಿ ಶುಡ್ ನಾಟ್ ಲೆಟ್ ದ ಪ್ರೈಡ್ ಟೇಕ್ ಕಂಟ್ರೋಲ್ ಓವರ್ ಅವರ್ ಲೈಫ್ಸ್. ಪ್ರೈಡ್ ಬರುತ್ತೆ, ಅದು ನನ್ನ ಕಂಟ್ರೋಲ್ ಮಾಡಬಾರ್ದು. ಪ್ರೈಡಲ್ಲಿ ನಾನಿರುವಾಗ ಇಟ್ ಕ್ಯಾನ್ ಲೀಡ್ ಯು ಟು ಸೆಲ್ಫ್ ಗ್ಲೋರಿ. ಐ ವಿಲ್ ಸ್ಟಾರ್ಟ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ನನ್ನನ್ನು ಜನ ಗುರುತಿಸ್ಬೇಕು, ನನ್ನ ಬಗ್ಗೆ ಜನರು ಮಾತಾಡಬೇಕು, ನನ್ನನ್ನು ಜನರು ಐಡೆಂಟಿಫೈ ಮಾಡಬೇಕು, ನನ್ನನ್ನು ಜನರು ಹೊಗಳಬೇಕು. ಸೊ ಯಾವುದಾದ್ರೂ ರೀತಿಯಲ್ಲಿ ನಾನು ಕಾಣಲ್ಪಡಬೇಕು ಅನ್ನೋ ಒಂದು ಥಾಟ್ ಬರುತ್ತೆ ಮೈಂಡಿಗೆ. ಈಗ ಅನೇಕರು ದುಃಖದಲ್ಲಿರಲಿಕ್ಕೆ, ಬೇಸರದಲ್ಲಿರಲಿಕ್ಕೆ ಕಾರಣ ಏನು? ಇದು ರಿಯಲ್ ಕಾರಣ. ದ ರಿಯಲ್ ಕಾಸ್ ಈಸ್ ನಾಟ್ ಅದರ್ಸ್ ಆರ್ ಟ್ರಬ್ಲಿಂಗ್ ಯು. ದ ರಿಯಲ್ ಕಾಸ್ ಈಸ್ ಪ್ರೈಡ್ ಈಸ್ ರೂಲಿಂಗ್ ಯು. ಪ್ರೈಡ್, ಅಹಂಕಾರ ನಮ್ಮನ್ನು ಆಳ್ವಿಕೆ ಮಾಡ್ತದೆ. ಈವನ್ ದೋ ವಿ ಹ್ಯಾವ್ ಗಿಫ್ಟ್ಸ್, ನಮಗೆ ಗಿಫ್ಟ್ಗಳಿರ್ಬೋದು, ಟ್ಯಾಲೆಂಟ್ಸ್ ಇರ್ಬೋದು, ಬಟ್ ಇಫ್ ದರ್ ಇಸ್ ಪ್ರೈಡ್, ಯು ವಿಲ್ ಬಿ ಎ ಪರ್ಸನ್ ಆಫ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ನಮ್ಮೊಳಗಡೆ ಅಹಂಕಾರ ಇರುವಾಗ, ನಮ್ಮ ಗಿಫ್ಟ್ ಇದ್ದರೂ, ಟ್ಯಾಲೆಂಟ್ ಇದ್ದರೂ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಾವು ಸೆಲ್ಫ್ ಗ್ಲೋರಿಯನ್ನು ಹುಡುಕೋರಾಗ್ತೀವಿ. ಓಕೆ, ನೆಕ್ಸ್ಟ್, ಪ್ರೈಡ್ ಕಿಲ್ಸ್ ಯುವರ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ಒಂದು ನಿಮಿಷ ಪವಿತ್ರಾತ್ಮರಿಗೆ ಥ್ಯಾಂಕ್ಸ್ ಹೇಳಬೇಕು, ಎಷ್ಟಲ್ವಾ ಇದೆಲ್ಲ ಆಲೋಚನೆ ಕೊಟ್ಟು ಇದು ಹಾಗೆ ಹೋಗ್ತಾ ಇತ್ತು. ಈಗ ಸ್ಟೀಫನ್ ಇದು ಶೇರ್ ಮಾಡಿಲ್ಲ ಅಂದಿದ್ರೆ ಇದು ಹೋಗ್ತಾ ಇತ್ತು. ಇದು ಶೇರ್ ಮಾಡೋದು ಸಡನ್ನಾಗಿ ನೆನಪಾಯಿತು. ಯಾವತ್ತೋ ಪಾರ್ಕಲ್ಲಿ ನಡೆಯುವಾಗ ಅದೇ ಅದು ಒಂಥರ ಪ್ರೈಡೇ ಅಲ್ವಾ? ಪ್ರೈಡ್ನ ಓವರ್ಕಮ್ ಮಾಡಿದೆ ನೀನು. ಹೌದು ಅಲ್ಲ, ಈಗ ಪ್ರೈಡ್ ಇರುವಾಗ ನಮಗೆ ನನ್ನೊಳಗಡೆ ಪ್ರೈಡ್ ಇರುವಾಗಲೇ ನಮಗೆ ನಾಚಿಕೆ, ಕೀಳರಿವೆ, ಜನ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ. ಏನು ತಿಳ್ಕೊಬೇಕು ನಿನ್ನ ಬಗ್ಗೆ? ನೀನು ಯಾರು? ಹಾಂ, ನೀನು ಯಾರು? ಹೂ ಆರ್ ಯು? ನಿನ್ನ ದೇವರಾ? ಅಲ್ಲ ತಾನೆ, ಮತ್ತೆ ಏನಂತ ತಿಳ್ಕೊಳ್ಳಿ ಬಿಡು. ಸೊ ನಮ್ಮಲ್ಲಿ ಪ್ರೈಡ್ ಇರುವಾಗ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಬರೋರು ಇರ್ತಾರೆ ಕೆಲವರು. ನಾನು ಯಾರು ಅಂತ ತೋರಿಸ್ಕೊಡ್ಬೇಕೀಗ, ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗೋದು ಹೇಗೆ ಜನಕ್ಕೆ? ಸೊ ಎರಡು ಪ್ರೈಡೇ. ಸೊ ದೇವರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ನಾವು ಬರಬೇಕಷ್ಟೇ. ಓಕೆ, ಸೊ ಅದಕ್ಕೆ ದೇವರಾತ್ಮರು ಕಾರ್ಯ ಮಾಡ್ತಾರೆ. ಸೊ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ for helping us to come out of all kinds of distractions in our hearts, Lord. Thank you, Jesus, for helping us to grow strong in your love and serve you with boldness and courage, Lord. Thank you, Holy Spirit, for removing all kinds of unwanted things from our minds and hearts, Lord. Thank you, Lord, for pruning and cleansing this ministry, Lord. Thank you, Jesus. Praise you, Jesus. Thank you, Holy Spirit. Hallelujah. ಓಕೆ, ಪ್ರೈಡ್ ಕಿಲ್ಸ್ ಯುವರ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ನೋಡಿ, ನಮ್ಮಲ್ಲಿ ಪ್ರೈಡ್ ಬಂದರೆ ದೇವರಿಗಾಗಿರ್ತಕ್ಕಂಥ ದಾಹ ಕೊಂದಿ ಹೋಗುತ್ತೆ. ಮೆಕ್ಯಾನಿಕಲಿ ವಿ ಡೂ ಥಿಂಗ್ಸ್, ಬಟ್ ವಿ ಡೋಂಟ್ ಹ್ಯಾವ್ ಥರ್ಸ್ಟ್ ಆ್ಯಂಡ್ ಹಂಗರ್ ಫಾರ್ ಗಾಡ್. ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ವಾಕ್ಯಕ್ಕಾಗಿ, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯ ಕಲಿಬೇಕು. ಈ ಹಂಗರ್ ಆ್ಯಂಡ್ ಥರ್ಸ್ಟ್ ಟು ನೋ ಗಾಡ್, ಸರ್ವ್ ಗಾಡ್, ಇಟ್ ವಿಲ್ ಕ್ವೆಂಚ್. ಪ್ರೈಡ್ ಒಳಗಡೆ ಬಂದರೆ ನನಗೆಲ್ಲ ಗೊತ್ತಲ್ಲ, ಅದು ನನಗೆ ಗೊತ್ತು, ಆ ವಾಕ್ಯ ನನಗೆ ಗೊತ್ತು, ಈ ವಾಕ್ಯ ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು. ಕೆಲವ್ರನ್ನ ಕೇಳಿದರೆ ಅದೇ ಹೇಳ್ತಾರೆ, ನಮಗೆ ಗೊತ್ತು, ನಮಗೆ ಗೊತ್ತು. ನಾವೆಷ್ಟೋ ಸರಿ ಹೇಳಿರ್ತೀವಲ್ವಾ? ಸೊ ಬಿಕಾಸ್ ಆಫ್ ಪ್ರೈಡ್. ಅದೇ ಹೌದಾ ಅಂತ ಕೇಳಿ ನೀವು ಆ ವಾಕ್ಯನ ಮತ್ತೆ ಕೇಳಿಸ್ಕೊಳ್ಳಿ. ಪರಿಶುದ್ಧಾತ್ಮರು ಏನಾದರೂ ಒಂದು ಹೊಸ ಪ್ರಕಟಣೆ ಕೊಟ್ಟಿರ್ತಾರೆ ನಿಮಗೆ. ಯಾವಾಗ ನನಗೆ ಗೊತ್ತು ಅಂತ ಹೇಳ್ತಿರೋ, ಅದು ನಮ್ಮನ್ನು ಇನ್ನೂ ಅಹಂಕಾರಿಗಳನ್ನಾಗಿ ಸ್ಟ್ರಾಂಗ್ ಆಗಿ ಮಾಡುತ್ತೆ, ನಮ್ಮನ್ನು ದೂರ ತಗೊಂಡೋಗುತ್ತೆ. ಪ್ರೈಡ್ ಕಿಲ್ಸ್ ಯುವರ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ಸೈತಾನ ವಂಚಕ, ಅವನೇನು ಮಾಡ್ತಾನಂದರೆ, ನಿನ್ನಲ್ಲಿ ಈ ಒಂದು ದೇವರಿಗಾಗ ಇರ್ತಕ್ಕಂಥ ಆಸಕ್ತಿಯನ್ನು, ದಾಹವನ್ನು ಈ ರೀತಿ ಕುಂದಿಸಿದ್ದು ಇವರು ಯಾರು? ಗ್ಲಾಡಿಸ್ ಅಕ್ಕ. ಇವ್ರನ್ನ ತೋರಿಸ್ಬಿಟ್ಟು ಸೈತಾನ ಹೇಳ್ತಾನೆ, ಇವರಿಂದಾನೆ
ನನಗೆ ದಾಹನೇ ಹೋಯಿತು. ಇವರಿಂದನೇ ನನಗೆ ಇವತ್ತು ಯೇಸುವಿಗಾಗಿ, ದೇವರಾತ್ಮನಿಗಾಗಿ ಬಾಯಾರಿಕೆನೇ ಆಗ್ತಾ ಇಲ್ಲ. ನಾನಿವತ್ತು ಕುಸ್ತೋಗ್ಲಿಕ್ಕೆ ಕಾರಣನೇ ಯಾರು? ಅವಲಿನಕ್ಕ. ಈ ರೀತಿ ಇವ್ರನ್ನ ತೋರಿಸ್ತಾನೆ ಪಿಶಾಚಿ. ನಾನು ಅದನ್ನೇ ನೋಡ್ತೀನಿ, ಅವ್ರನ್ನೇ ನೋಡ್ತೀನಿ. ಆದರೆ ನಿಜ ಅದಲ್ಲ. ನಿಜ ನಿನ್ನೊಳಗಡೆ ಸ್ಪಿರಿಟ್ ಆಫ್ ಪ್ರೈಡ್ ಇಸ್ ವರ್ಕಿಂಗ್ ಇನ್ ಯು. ನಿನ್ನೊಳಗಡೆ ಈ ಪ್ರೈಡ್ ಇರೋದ್ರಿಂದ ಆ ಪ್ರೈಡ್ ದೇವರಿಗಾಗಿರ್ತಕ್ಕಂಥ ದಾಹವನ್ನು ರೆಡ್ಯೂಸ್ ಮಾಡಿದೆ, ಬೇರೆ ಏನೂ ಅಲ್ಲ, ಬೇರೆ ಯಾವುದೂ ಅಲ್ಲ. ಪ್ರೈಡ್ಗೆ ಆಪೋಸಿಟ್ ವರ್ಡ್ ಯಾವುದು? ಹಂಬಲ್, ಹ್ಯುಮಿಲಿಟಿ ಅಲ್ವಾ? ಪ್ರೈಡ್ಗೆ ಆಪೋಸಿಟ್ ವರ್ಡ್ ಹ್ಯುಮಿಲಿಟಿ. ಕಳೆದ ವಾರ ನಾವು ಫಾಸ್ಟಿಂಗ್ ಪ್ರೇಯರಲ್ಲಿ ಒಂದು ವಾಕ್ಯ ತೆಗೆದುಕೊಂಡಿದ್ವಲ್ಲ, ವರ್ದಿ ಆಫ್ ಯುವರ್ ಕಾಲಿಂಗ್. ಏನದು? ಎಫಿಷಿಯನ್ಸ್ 4:2-4:1 ಅಲ್ಲ, ಏನಂತ ಇದೆ? ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳ್ವೆ ನಡೆಸಿರಿ ಅಂತ ಫಸ್ಟ್ ವರ್ಡ್ ಇದೆ ಅಲ್ವಾ? ಲೀಡ್ ಎ ಲೈಫ್ ವರ್ದಿ ಆಫ್ ಯುವರ್ ಕಾಲಿಂಗ್. ಅದಾದ್ಮೇಲೆ ಸೆಕೆಂಡ್ ವರ್ಸ್ ಅದು ಟಚ್ ಮಾಡಿರಲಿಲ್ಲ, ಈಗ ಟಚ್ ಮಾಡೋಣ ಒಂಚೂರು ಜಸ್ಟ್. ಏನಂತ ಇದೆ? ದೀನ ದಯಾಳತೆ ಮಾತ್ರ ಸಾಕು. ಈಗ ಇದಕ್ಕೆ ಆಪೋಸಿಟ್ ಆಗಿರೋ ವರ್ಡ್ ಅದೇ ಅಲ್ವಾ? ವಿತ್ ಆಲ್ ಹ್ಯುಮಿಲಿಟಿ ಅಂತ ಇದೆಯಾ ಇಂಗ್ಲೀಷಲ್ಲಿ? ವಿತ್ ಆಲ್ ಹ್ಯುಮಿಲಿಟಿ. ಏನು ವಿತ್ ಆಲ್ ಹ್ಯುಮಿಲಿಟಿಗೂ ವಿತ್ ಆಲ್ ಹ್ಯುಮಿಲಿಟಿಗೂ ಡಿಫರೆನ್ಸ್ ಏನು? ದೀನತೆ ಮತ್ತು ಸಂಪೂರ್ಣ ದೀನತೆ. ವಿತ್ ನಾಟ್, ಅಲ್ಲಿ ನೋಡಿ ನೀವು ವರ್ಡ್ನ ಸರಿಯಾಗಿ ತಗೋಬೇಕಾಯ್ತಾ? ಇಟ್ಸ್ ನಾಟ್ ರಿಟನ್ ಹ್ಯುಮಿಲಿಟಿ ದೇರ್, ವಿತ್ ಆಲ್ ಹ್ಯುಮಿಲಿಟಿ. ಈಗ ಲವ್ ಅಂತ ಹೇಳ್ತೀವಿ, ವಿತ್ ಆಲ್ ಲವ್. ಬೋಲ್ಡ್ನೆಸ್, ವಿತ್ ಆಲ್ ಬೋಲ್ಡ್ನೆಸ್. ಗ್ರೇಸ್, ವಿತ್ ಆಲ್ ಗ್ರೇಸ್. ವಿತ್ ಆಲ್ ಅಂತ ಬರುವಾಗ ಅಲ್ಲಿ ಏನೋ ಎಕ್ಸ್ಟ್ರಾ ಆಯಿತು. ಇಲ್ಲಿ ಹೇಳ್ತಾರೆ ವಿತ್ ಆಲ್ ಹ್ಯುಮಿಲಿಟಿ. ಸೊ ದೇವರು ನನ್ನನ್ನು ಕರೆದ ಆ ಕರೆಗೆ ಯೋಗ್ಯವಾದ ಬಾಳ್ವೆ ನಾನು ಮಾಡಬೇಕಾದ್ರೆ ಈ ಪಾಯಿಂಟ್ ನನಗೆ ಅರ್ಥ ಆಗಬೇಕು. ವಿತ್ ಆಲ್ ಹ್ಯುಮಿಲಿಟಿ ಐ ಶುಡ್ ಲಿವ್. ಪ್ರೈಡ್ಗೆ ವಿರುದ್ಧವಾದದ್ದು ಇದು ಈ ವಾಕ್ಯ, ಹ್ಯುಮಿಲಿಟಿ. ವಿತ್ ಆಲ್ ಹ್ಯುಮಿಲಿಟಿ. ಹ್ಯುಮಿಲಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್. ಯಾಕೆ ಅಂದರೆ ಅವ್ರು ಯಾರ ಮುಂದೆನೂ ಹೀಗೆ ಹೋಗಿಲ್ಲ. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಚೆನ್ನಾಗಿದ್ದೀರಾ? ನಾಟಕ ಮಾಡಿಲ್ಲ. ಹ್ಯುಮಿಲಿಟಿ ಅಂದರೆ ಅದಲ್ಲ. ಸೊ ನೀವು ಬೇರೆ ಯಾರನ್ನೇ ನೋಡಿ, ಸೊ ಅವ್ರು ಎಷ್ಟು ಹಂಬಲ್ ಇದ್ದಾರಲ್ಲ, ರೋಹನ್ ಎಷ್ಟು ಹಂಬಲ್ ಅಲ್ಲ, ಹೀಗೆ ನಿಲ್ತಾನೆ ಶಿಜು ಬ್ರದರ್ ಮುಂದೆ, ಎಷ್ಟು ಹಂಬಲ. ಈಗ ಇವನ್ನ ನೋಡಿದರೆ ಹ್ಯುಮಿಲಿಟಿಗೆ ಹಾಳಾಗೋಗ್ತೀವಿ. ಯಾರ್ದೋ ಮುಂದೆ ಹೀಗೆ ನಿಂತ್ಕೊಳ್ಳೋದು ಹ್ಯುಮಿಲಿಟಿ ಅಲ್ಲ. ಹ್ಯುಮಿಲಿಟಿಗೆ ಜೀಸಸ್ಗಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಹೀ ಈಸ್ ದ ಅಲ್ಟಿಮೇಟ್ ಎಕ್ಸಾಂಪಲ್ ಫಾರ್ ದ ಹ್ಯುಮಿಲಿಟಿ. ದೆನ್ ವಾಟ್ ಈಸ್ ದ ಟ್ರೂ ಹ್ಯುಮಿಲಿಟಿ? ದೀನತೆಗೆ ಯೇಸು ಕ್ರಿಸ್ತರಿಗಿಂತ ಉತ್ತಮ ಉದಾಹರಣೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇಲ್ಲಿ ವಾಕ್ಯ ಹೇಳುತ್ತೆ ವಿತ್ ಆಲ್ ಹ್ಯುಮಿಲಿಟಿ. ದಟ್ ಮೀನ್ಸ್ ಈಕ್ವಲ್ ಟು ಜೀಸಸ್. ಪುಟ್ ಆಲ್ ದ ಎಫರ್ಟ್. ಸರ್ವ ಪ್ರಯತ್ನ ಮಾಡಿ ಅಂತ ಮುಂದೆ ಇದೆ ನಮಗೆ. ಯಾವುದಕ್ಕೋಸ್ಕರ? ದೇವರು ನಮಗೆ ಕೊಟ್ಟ ಕರೆಯಲ್ಲಿ, ಇನ್ ದಟ್ ಕಾಲಿಂಗ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದ ಕಾಲಿಂಗ್. ದೇವರು ಕೊಟ್ಟ ಕರೆಯಲ್ಲಿ ನಿಂತ್ಕೋಬೇಕು. ವರ್ದಿ ಆಫ್ ಇಟ್ ವಿ ಹ್ಯಾವ್ ಟು ಕಂಡಕ್ಟ್ ದ ಲೈಫ್. ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಾವು ಜೀವನವನ್ನು ಜೀವಿಸಲೇಬೇಕು. ಅದಕ್ಕೆ ನಮಗೆ ಇದು ಬೇಕು, ಹ್ಯೂಮಿಲಿಟಿ ಬೇಕೀಗ. ಯಾವ ರೀತಿಯಲ್ಲಿ ತಗೋಬೇಕು? ಈ ರೀತಿ ತಗೊಳ್ಳಿ. ಯೇಸು ಕ್ರಿಸ್ತರು ಏನೇ ಮಾಡಿದರು ಪ್ರತಿಯೊಂದನ್ನು ಅವರ ಇಚ್ಛೆ ಪ್ರಕಾರ ಮಾಡಲಿಲ್ಲ. ತಂದೆ ಏನು ಹೇಳಿದರೋ, ತಂದೆಯಿಂದ ಏನು ಕಲ್ತರೋ, ಏನನ್ನು ನೋಡಿದರೋ ಅದನ್ನು ಮಾತ್ರ ಮಾಡಿದರು. ದ್ಯಾಟ್ ಈಸ್ ಹ್ಯುಮಿಲಿಟಿ. ಹ್ಯುಮಿಲಿಟಿ ಅಂದರೆ ದೇವರಿಂದ ನೀವು ಏನು ಕೇಳ್ತೀರಲ್ವ, ಏನು ಕಲಿತೀರಲ್ವ, ಏನು ನೋಡ್ತೀರಲ್ವ, ಅದನ್ನು ಮಾತ್ರ ನೀವು ಮಾಡೋದು. ಆಗ ನಿಮ್ಮನ್ನು ಕೆಲವರು ಗರ್ವಿಗಳು ಅನ್ಬೋದು, ಅಹಂಕಾರಿಗಳು ಅನ್ಬೋದು, ಹಠಮಾರಿ ಅನ್ಬೋದು. ಆದರೆ ಅದರ ನಿಮಿತ್ತ ನಿಮಗೆ ಪನಿಷ್ಮೆಂಟು ಸಿಗ್ಬೋದು, ಅದರ ನಿಮಿತ್ತ ನಿಮ್ಮನ್ನು ಶಿಲುಬೆಗೂ ಹಾಕ್ಬೋದು. ಆದರೆ ನಿಮ್ಮಲ್ಲಿರ್ತಕ್ಕಂಥ ಆ ಹ್ಯುಮಿಲಿಟಿ ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತೆ.
ದೇರ್ ಇಸ್ ಸೋ ಮಚ್ ಪವರ್ ಇನ್ ಹ್ಯುಮಿಲಿಟಿ. ಯಾಕಂದರೆ ಯೇಸು ಸ್ವಾಮಿ ಬಗ್ಗೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳೋದೇನು, ಅವನು ಎಷ್ಟರ ಮಟ್ಟಿಗೆ ದೀನನಾದರೆ ಹಿ ಹಂಬಲ್ಡ್ ಹಿಮ್ಸೆಲ್ಫ್, ಹಿ ಎಂಪ್ಟಿಡ್ ಹಿಮ್ಸೆಲ್ಫ್. ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ಅಷ್ಟು ದೀನನಾದ. ಹಿ ಎಂಪ್ಟಿಡ್, ಪೂರ್ತಿ ಬರೆದು ಮಾಡಿಕೊಂಡು, ಏನೂ ಇಲ್ಲ, ಸೆಲ್ಫ್ ಏನೂ ಇಲ್ಲ. ಏನೇ ಇದ್ರೂ ದೇವರು ಏನು ಹೇಳ್ತಾರೋ ಅದು ಮಾತ್ರ ಈ ಬಾಡಿಯಲ್ಲಿ ಆಗ್ತಾಯಿತ್ತು. ಪಿತನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾ ಇದ್ದ. ಯೇಸು ಬದುಕಿ ತೋರಿಸಿದ್ರು. ಇವತ್ತು ನಾನು ನೀವು ಮಾಡಬೇಕಾಗಿರೋದೇನು ಗೊತ್ತಾ, ನಾವು ಹ್ಯುಮಿಲಿಟಿಯಲ್ಲಿ ಬದುಕಬೇಕು. ವಿ ನೀಡ್ ಟು ಬಿ ಹಂಬಲ್. ಹಂಬಲ್ನೆಸ್ ಅಂದರೆ ಪಿತಾ ಸುತ ಪವಿತ್ರಾತ್ಮ ತ್ರೇಕ ದೇವರು ಅಥವಾ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ಮಾತ್ರ ತೆಗೆದುಕೊಂಡು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಿದೆ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಹಿಂದೂ ಮುಂದೆ ಯೋಚನೆ ಮಾಡಿದೆ, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆಗ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ಬರುತ್ತೆ. ನಿಮ್ಮನ್ನು ಧರ್ಮಭ್ರಷ್ಟರು ಅಂತ ಗುರುತಿಸ್ತಾರೆ. ನಿಮ್ಮನ್ನು ದೇವಾಲಯದಿಂದ ಹೊರಗೆ ಹಾಕ್ಬೋದು, ನಿಮ್ಮನ್ನು ಶಿಲುಬೆಗೇರಿಸ್ಬೋದು, ಅವಮಾನ ಮಾಡ್ಬೋದು, ನಿಮ್ಮ ಬಟ್ಟೆಯನ್ನು ಸುಲಿದು ತೆಗಿಬೋದು, ಮುಖದ ಮೇಲೆ ಉಗುಳ್ಬೋದು. ಆಗ ನಿಮ್ಮ ಪ್ರತಿಕ್ರಿಯೆ ಪಿತಾ ಏನು ಹೇಳ್ತಾರೋ ಅದನ್ನು ಮಾತ್ರ ನೀವು ಮಾಡ್ತೀರಿ, ಎಕ್ಸ್ಟ್ರಾ ಏನು ಮಾಡಲ್ಲ. ಯೇಸು ಎಲ್ಲೆಲ್ಲಿ ಮೌನವಾಗಿರಬೇಕು ಅಂತ ತಂದೆ ಆಜ್ಞೆ ಇತ್ತೋ ಅಲ್ಲೆಲ್ಲ ಮೌನವಾಗಿದ್ದರು. ಎಲ್ಲಿ ಪ್ರಶ್ನೆ ಕೇಳಬೇಕು ಅಂತ ಇತ್ತೋ ಅಲ್ಲಿ ಮಾತ್ರ ಪ್ರಶ್ನೆ ಕೇಳಿದರು. ವಿತೌಟ್ ಫಾದರ್ಸ್ ಪರ್ಮಿಷನ್ ಹಿ ಡಿಡ್ ನಥಿಂಗ್. ಆದ್ದರಿಂದ ಅವರಷ್ಟು ಹಂಬಲ್ ಯಾರೂ ಇಲ್ಲ. ಹ್ಯುಮಿಲಿಟಿ ಅಂದರೆ ಅದು ಡೂಯಿಂಗ್ ಎವ್ರಿಥಿಂಗ್ ವಾಟ್ ಗಾಡ್ ಸೇಸ್ ಇಸ್ ದ ಅಲ್ಟಿಮೇಟ್ ಹ್ಯುಮಿಲಿಟಿ. ಅದಲ್ಲದೆ ಕೈ ಕಟ್ಟಿ ನಿಂತ್ಕೊಳ್ಳೋದು, ಯಾರೋ ಬಂದ ತಕ್ಷಣ ಕಾಲು ಕೆಳಗೆ ಇಳಿಸೋದು, ಅದು ಓಕೆ. ಪ್ರಪಂಚದಲ್ಲಿ ಯಾರೋ ಹಿರಿಯರು ಬಂದಾಗ ಕಾಲು ಹೀಗೆ ಇಟ್ಕೊಂಡು ಕೂತ್ಕೊಂಡ್ರೆ ಕೆಳಗೆ ಇಳಿಸೋದು, ಎದ್ದು ನಿಂತ್ಕೊಳ್ಳೋದು, ಆ ಹ್ಯುಮಿಲಿಟಿ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಅದು ಪ್ರಪಂಚಕ್ಕೆ ಸೀಮಿತವಾದದ್ದು. ನಮಗೆ ಬೇಕಾಗಿರೋದು ಈ ಹ್ಯುಮಿಲಿಟಿ. ಈ ಹ್ಯುಮಿಲಿಟಿಯಲ್ಲಿ ನಾವು ಹೋಗುವಾಗ ಖಂಡಿತ ವಿ ಕ್ಯಾನ್ ಪ್ಲೀಸ್ ಗಾಡ್. ನಾವು ದೇವ್ರನ್ನ ಮೆಚ್ಚಿಸ್ತೀವಿ. ಓಕೆ, ಪ್ರೈಡ್ ಕಿಲ್ಸ್ ಯುವರ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ಅದಕ್ಕೆ ಈ ಎಲ್ಲ ಪ್ರೈಡ್ಗೂ ಆಪೋಸಿಟ್ ಯಾವುದು? ಹ್ಯುಮಿಲಿಟಿ. ಈ ಎಲ್ಲ ಗರ್ವ ಅಹಂಕಾರಕ್ಕೆ ಆಪೋಸಿಟ್ ಪದ ದೀನತೆ. ಪ್ರತಿಯೊಂದು ವಿಷಯದಲ್ಲೂ ಇದಕ್ಕೆ ನೀವು ದೀನತೆಗೆ ಕಂಪೇರ್ ಮಾಡಿ. ಓಕೆ, ನೆಕ್ಸ್ಟ್, ಪ್ರೈಡ್ ಟೇಕ್ಸ್ ಯು ಅವೇ ಫ್ರಮ್ ದ ಫ್ಯಾಮಿಲಿ ಆಫ್ ಗಾಡ್ಸ್ ಚಿಲ್ಡ್ರನ್. ಸ್ಟೀಫನ್ ಅದನ್ನು ಮತ್ತೆ ಮತ್ತೆ ಒತ್ತು ಕೊಟ್ಟು ಹೇಳಿದಾಗ ಇದು ನೆನಪಾಗಿದ್ದು ನನಗೆ. Pride takes you away from the family of God's children. That means pride, if you give yourself for the pride, you will be taken away from the fellowship of God's children. ದೇವರ ಮಕ್ಕಳ ಅನ್ಯೋನ್ಯತೆಯಿಂದ, ಸಭೆಯಿಂದ ನೀನು ಹೊರಗೆ ಹೋಗ್ತೀಯ. ನೀನು ಹೊರಗೆ ಹಾಕೋದಲ್ಲ, you will go away from the fellowship or the family of God's children. Pride takes you away from the ಫ್ಯಾಮಿಲಿ ಆಫ್ ಗಾಡ್ಸ್ ಚಿಲ್ಡ್ರನ್. ಎಷ್ಟೋ ಜನ ದೇವರ ಮಕ್ಕಳ ಅನ್ಯೋನ್ಯತೆ ಕೂಟದಿಂದ ಹೊರಗಡೆ ಹೋಗಿದ್ದಾರೆ. ನಾನು ಹೇಳಿದಾಗ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು, ಆದರೆ ರಿಯಲ್ ರೀಸನ್ ಇಸ್ ಪ್ರೈಡ್. ನಮ್ಮೊಳಗಡೆ ಪ್ರೈಡ್ ಬಂದಾಗ, ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮದೇ ತಗೊಳ್ಳೋಣ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ. ನಿಮ್ಮನ್ನು ಒಳಗೆ ಕರ್ಕೊಂಡು ಸೇರಿಸಿದ್ದು ಯಾರು? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಈ ಪ್ರೇಯರ್ ಗ್ರೂಪಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದು ಸೇರಿಸಿದ್ದು ಯಾರು? ಯೇಸು. ಈಗ ಹೊರಗೆ ಹೋಗೋದಾದ್ರೆ ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗೋದು ಯಾರು? ಪಿಶಾಚಿನೂ ಅಲ್ಲ, ದೇವರು ಅಲ್ಲ. ನಿನ್ನ ಒಳಗಡೆ ಕೊಟ್ಟ ನೀನು ಅವಕಾಶ ಮಾಡಿಕೊಟ್ಟ ಪ್ರೈಡ್. ಇಸ್ ಪ್ರೈಡ್. ಒಳಗಡೆ ಕರ್ಕೊಂಡು ಬಂದು ಸೇರಿಸಲಿಕ್ಕೆ ಕಾರಣ ಏನು? ನೀನು ದೀನನಾಗಿದೆ. ಯು ಆರ್ ವೆರಿ ಮಚ್ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ಯು ವಾಸ್ ಒಬಿಡಿಯಂಟ್ ಟು ಗಾಡ್. ದೇವರಿಗೆ ವಿಧೇಯನಾಗಿದ್ದೆ, ಅಷ್ಟು ದೀನನಾಗಿದ್ದೆ. ಆದರೆ ಯಾವಾಗ ಪ್ರೈಡ್ ಒಳಗಡೆ ಬಂತೋ, ಬೈಬಲ್ ಹೇಳುವ ಪ್ರಕಾರ ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ನಾಶ ಆಗೋದಕ್ಕಿಂತ ಮೊದಲು ಪ್ರೈಡ್ ಇರುತ್ತೆ. ಒಬ್ಬ ಬೀಳ್ತಾನೆ ಅಂದರೆ ಅದ್ರ ಹಿಂದೆ ಪ್ರೈಡ್ ಇರುತ್ತೆ. ಯಾರಿಗೂ ಯಾರನ್ನು ಬೀಳ್ಸೋಕ್ಕಾಗೋದಿಲ್ಲ. ನಿನ್ನ ಪ್ರೈಡ್ ನಿನ್ನ ಬೀಳ್ಸುತ್ತೆ, ನಿನ್ನ ಅಹಂಕಾರ ನಿನ್ನನ್ನು ಬೀಳಿಸುತ್ತೆ. ಓಕೆ, ಸೈತಾನನ
ಫಾರ್ ಎಕ್ಸಾಂಪಲ್ ಈಗ ಒಂದು ಇಷ್ಟು ಜನ ಇದ್ದೀವಿ, ದೇವರೊಂದು ವಿಶೇಷ ಕಾರ್ಯ ಕೊಟ್ಟಿದ್ದಾರೆ ನಿಮಗೆ. ಆಗ ಇಂಡಿಪೆಂಡೆಂಟ್ ಆಗಿ ನಾವು ಹೋಗಬಾರ್ದ ಕೇಳಿದರೆ, ನಾನು ಪ್ರಾರಂಭದಿಂದನೂ ಹೇಳ್ತಾನೆ ಇದ್ದೀನಿ, ನೀವು ಹಿಂಗೆ ಗುಂಪು ಕಟ್ಕೊಂಡು ಒಂದೇ ಕಡೆ ಇರಬೇಡಿ, ನೀವು ಹೋಗಿ ಹರಡಬೇಕು ಅಂತಲೇ ಹೇಳ್ತಾ ಇರೋದು. ಆದರೆ ಹೋಗುವಾಗ ಕೂಡ ದೀನತೆಯಲ್ಲಿ ಹೋಗ್ಬೋದು. ದೇವರ ಆತ್ಮನ ಪ್ರೇರಣೆ, ದೇವರ ವಾಕ್ಯಾನುಸಾರ ಹೋಗ್ಬೋದು. ಅಲ್ಲಿರ್ತಕ್ಕಂಥ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈಗ ವೆಬ್ಎಕ್ಸಲ್ಲಿ ಕನ್ನಡ ಮೀಟಿಂಗ್ ನಡೀತಾ ಇದೆ, ಕೊಂಕಣಿ ಮೀಟಿಂಗ್ ನಡೀತಾ ಇದೆ, ಇಂಗ್ಲೀಷ್ ಮೀಟಿಂಗ್ ನಡೀತಾ ಇದೆ. ಕೊಂಕಣಿ ಮೀಟಿಂಗ್ ಮಾಡ್ಬೋದಾ, ಇಂಗ್ಲೀಷ್ ಮೀಟಿಂಗ್ ಮಾಡ್ಬೋದಾ? ಸಪ್ರೇಟಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಫೆಲೋಶಿಪ್ಪಲ್ಲಿ ಇದ್ದು ಮಾಡ್ತಾ ಇದ್ದಾರೆ, ಹೇಳಿ ಕೇಳಿ ಮಾಡ್ತಾ ಇದ್ದಾರೆ. ಅವರಲ್ಲಿಗೆ ಆ ಪ್ರೇರಣೆ ದೇವರಾತ್ಮರು ಕೊಟ್ಟಿರುವಾಗ ಇಲ್ಲಿ ನಮ್ಮ ಒಳಗಡೆನೂ ದೇವರಾತ್ಮರು ಅದೇ ಪ್ರೇರಣೆ ಕೊಡ್ತಾರಲ್ವ, ಆಗ ಸಂತೋಷವಾಗಿ ಹೇಳಲಿಕ್ಕಾಗುತ್ತೆ. ಯು ಹ್ಯಾವ್ ಟು ಡೂ, ನೀನು ಹೋಗಲೇಬೇಕು, ಇದನ್ನು ಕಂಡಕ್ಟ್ ಮಾಡಲೇಬೇಕು, ಇದೇ ಲ್ಯಾಂಗ್ವೇಜಲ್ಲಿ ಮಾಡಬೇಕು. ಈಗ ಮಂಗಳೂರಲ್ಲಿ ನೀವು ಇದು ಮಾಡ್ತಾ ಇದ್ದೀರಲ್ವ, ಫಸ್ಟ್ ಸಂಡೇ ಅಲ್ಲ, ಎವ್ರಿ ಫ್ರೈಡೇ. ಎವ್ರಿ ಫ್ರೈಡೇ ಯು ಆರ್ ಕಂಡಕ್ಟಿಂಗ್ ಯುವರ್ ಮಿನಿಸ್ಟ್ರಿ ದೇ. ಅಲ್ಲಿ ನಾವು ಯಾವತ್ತೂ ಹೋಗಿಲ್ಲ, ನಾವಲ್ಲಿ ಇವ್ರ ಜೊತೆಗೆ ಸೇರಿ ಯಾವತ್ತೂ ಏನೂ ನಡೆಸಿಲ್ಲ, ಅಲ್ಲಿಂದ ಏನೂ ಗೊತ್ತಿಲ್ಲ, ಯಾರಿಗೂ ಇಂಟ್ರಡ್ಯೂಸೂ ಇಲ್ಲ ಅಲ್ಲಿ. ಆದರೆ ಅಲ್ಲಿ ಮಾಡ್ತಾ ಇರೋದು ಪೂರ್ತಿ ದಿವ್ಯಾ, ರೋಷನ್ ಬ್ರದರು, ಇವರು ಅಲ್ಲಿ ಯಾರಿದ್ದಾರೋ ಆ ಕಡೆ ಇದ್ದವ್ರು ಮಾಡ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಸ್ಪಿರಿಚುವಲಿ ದೇ ಆರ್ ಕನೆಕ್ಟೆಡ್ ವಿತ್ ಅವರ್ ಹಾರ್ಟ್. ನಾವಲ್ಲಿ ಹೋಗಿ ಏನು ಕೈ ಹಾಕೋಕ್ಕೆ ಹೋಗಿಲ್ಲ, ಮಾಡಬೇಡಿ ಅಂತ ಹೇಳಲೂ ಇಲ್ಲ, ಹೀಗೇ ಮಾಡಿ ಅಂತ ಅವ್ರಿಗೇನು ಟೈಮ್ ಟೇಬಲ್ ಹಾಕೋ ಕೊಟ್ಟಿಲ್ಲ, ಇದೇ ಹೇಳಬೇಕು ವಾಕ್ಯ ಅಂತ ವಾಕ್ಯನೂ ಹೇಳ್ಕೊಟ್ಟಿಲ್ಲ. ದೇ ಹ್ಯಾವ್ ಫ್ರೀಡಮ್ ಟು ಡೂ. ನೀವು ಇದೇ ಗಿಫ್ಟ್ ಆಪ್ರೇಟ್ ಮಾಡಬೇಕು, ನೀವು ಇದೇ ಸಂದೇಶ ಕೊಡಬೇಕು, ಇದೇ ಹೇಳಬೇಕು, ಏನೂ ಹೇಳಲಿಲ್ಲ. ದೇವರ ಆತ್ಮರು ಏನು ಗಿಫ್ಟ್ ಕೊಟ್ಟಿದ್ದಾರೋ, ಏನು ಸಮಯ ಅವಕಾಶ ಮಾಡಿಕೊಟ್ಟಿದ್ದಾರೋ, ಏನು ಟ್ಯಾಲೆಂಟ್ ಕೊಟ್ಟಿದ್ದಾರೋ ಮಾಡಬೇಕು. ಬ್ರ್ಯಾಂಚಸ್ ಶುಡ್ ಸ್ಪ್ರೆಡ್, ಹಬ್ಬಿ ಹರಡಬೇಕು ಎಲ್ಲ ಕಡೆಗೂ. ಕಟ್ ಮಾಡಿ ಇನ್ನೊಂದು ಕಡೆ ಹೋಗೋದಾದರೆ ಅದು ಕ್ಯಾನ್ಸರ್ ಆಯ್ತಲ್ವಾ. ಸೊ ಅದಲ್ಲ, ನಾನು ಅದೇ ಹೇಳಿದ್ದು, ಯಾರು ತಂದು ಸೇರಿಸಿದ್ದಲ್ಲ ನಮ್ಮನ್ನು. ಯಾರು ತಗೊಂಡು ಬಂದಿದ್ದು? ಯೇಸು ಸ್ವಾಮಿ ಬಂದಾಗ ನನ್ನನ್ನು ದೇವ್ರು ಕರ್ಕೊಂಡು ಬಂದರು ಅಂತ ಹೇಳ್ತೀರಿ, ಹೋಗಿ ಯಾರು ಕರ್ಕೊಂಡು ಹೋದ್ರು ಅಂತ ಹೇಳ್ತೀರಿ ಹೇಳಿ? ಸೈತಾನ ಕರ್ಕೊಂಡು ಬರೋದು ಅಲ್ಲ, ದೇವ್ರು ಕರ್ಕೊಂಡು ಬರೋದು ಇರ್ಲಿಕ್ಕ ಹೋಗ್ಲಿಕ್ಕ? ಇರಲಿಕ್ಕೆ. ಯಾಕೆ ಇದ್ದಬೇಕು? ಇದ್ದು ಇನ್ನೂ ಹೆಚ್ಚು ಸಮೃದ್ಧಿಯಾಗಿ ಫಲ ಕೊಡಬೇಕು, ಅದಕ್ಕಾಗಿ ಇರಿಸೋದು ದೇವರು. ಇಲ್ಲೇ ಇದ್ಕೊಂಡು ಏನೂ ಇಲ್ಲ ನಂಗೆ ಮಾಡಲಿಕ್ಕೆ, ಏನೂ ಇಲ್ಲ ನಂಗೆ ಮಾಡಲಿಕ್ಕೆ, ನಂಗೆ ಯಾರು ಏನು ಕೊಡ್ತಾ ಇಲ್ಲ, ಮೈ ಕೊಡ್ತಾ ಇಲ್ಲ ಅಂತ ಅಲ್ಲ. ಹೋಗಿ ಒಬ್ಬೊಬ್ಬರು ಕೂಡ ಒಂದೊಂದು ಕಡೆಗೆ ಹೋಗಿ ಶುಭ ಸಂದೇಶ ಸಾರಬೇಕು, ಕೆಲಸ ಮಾಡಬೇಕು. ಮಾಡ್ತಾ ಇದ್ದೀರಲ್ಲ ಎಷ್ಟೋ ಜನ. ನಂಜನಗೂಡಲ್ಲಿ ಅವ್ರು ಏನೋ ಮಾಡ್ತಿದ್ದಾರೆ, ಬೈಬಲ್ ಕ್ಲಾಸು, ಬೈಬಲ್ ಸ್ಟಡಿ, ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಈ ದೀಪಕ್ಕೆ ಲಿಂಕ್ ಕಳಿಸ್ತಾನೆ ಇರ್ತಾರೆ ಡೈಲಿ. ಒಂದು ದಿವಸನೂ ನಾನಂತೂ ಜಾಯ್ನ್ ಆಗಿಲ್ಲ. ಒಂದು ಸರಿ ಕೇಳಿದರು, ಈ ಥರ ಮಾಡ್ತಾಯಿದ್ದೀವಿ ಮಾಡ್ಬೋದಾ ಅಂತ. ಮಾಡಿ ಅಷ್ಟೇ. ಯಾವ ಅಧ್ಯಾಯ ಮಾಡಿ ಅಂತಲೂ ಹೇಳಲಿಲ್ಲ, ಯಾವ ಚಾಪ್ಟರ್ ಮಾಡಿ ಅಂತಲೂ ಹೇಳಲಿಲ್ಲ, ಯಾವ ಬುಕ್ ಪ್ರಾರಂಭ ಮಾಡಿ ಅಂತಲೂ ಹೇಳಲಿಲ್ಲ, ಇವ್ರನ್ನ ಕರ್ಕೊಳ್ಳಿ ಅವ್ರನ್ನ ಕರ್ಕೋಬೇಡಿ ಅಂತಲೂ ಹೇಳಲಿಲ್ಲ. ಅವರೇ ಯಾರಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಅದು ಏನು ಬೋಧನೆ ಮಾಡ್ತಾರಂತಲೂ ನನಗೆ ಗೊತ್ತಿಲ್ಲ. ಬಟ್ ದೇ ಆರ್ ಇನ್ ಕನೆಕ್ಷನ್ ವಿತ್ ಹಾರ್ಟ್. ಆತ್ಮಿಕವಾಗಿ ಲೀನಕ್ಕ ಅವರೆಲ್ಲ ಒಟ್ಟಿಗೆ ಕನೆಕ್ಟೆಡ್ ಆಗಿದ್ದಾರಲ್ಲ. ನಾವು ಅಲ್ಲಿ ಕೈ ಹಾಕಕ್ಕೆ ಹೋಗೇ ಇಲ್ಲ ಆ ಕಡೆಗೂ. ಸೊ ಆ ರೀತಿ ಬೇರೆ ಬೇರೆ ಊರೆಲ್ಲ ಮಾಡ್ತಾ ಇದ್ದಾರಲ್ಲ ಒಬ್ಬೊಬ್ಬರು. ಯಾರು ಅಡ್ಡಿ ಮಾಡ್ತಾರೆ. ಅವಾಗ ಆಂಥೋನಿ ಬ್ರದರ್ ಕೇಳಿದ ಪ್ರಶ್ನೆಗೆ ಬೆಲೆನೇ ಇಲ್ಲ ಲೆಕ್ಕದ ಪ್ರಕಾರ. ಹೊರಗೆ ಹೋಗುವಂಥ ಪರಿಸ್ಥಿತಿನೇ ಬರಲ್ವಲ್ಲ, ಅಲ್ವ? ಬರುತ್ತಾನೆ? ಬರೋದಿಲ್ಲ. ಯಾವಾಗ ನಮ್ಮೊಳಗಡೆ ಅಹಂಕಾರ ಬರುತ್ತೋ, ನನಗೆ ಅನ್ನೋದು ಬರುತ್ತೋ, ನನಗೊಂದು ಪೊಸಿಷನ್ ಸಿಗ್ತಾ ಇಲ್ಲ, ಇಲ್ಲಿ ನನಗೊಂದು ಸ್ಥಾನಮಾನ ಸಿಗ್ತಾ ಇಲ್ಲ, ನನಗೊಂದು ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂದಾಗ ನಾನು ಹೊರಗಡೆ ಹೋಗ್ಬೇಕಾಗತ್ತೆ. ಅದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಪ್ರೊಸೀಜರ್, ಅದಕ್ಕೆ ಆ ಥರ ಹೋಗ್ಲಿಕ್ಕೆ ಪ್ರೊಸೀಜರೇ ಇಲ್ಲ. ದೇವ್ರು ಯಾರನ್ನೂ ಆ ಥರ ಕಳಿಸಿಲ್ಲ. ವೈಮನಸ್ಸಿದೆ, ಭಿನ್ನಾಭಿಪ್ರಾಯ ಇದೆ. ಪೌಲ ಪೇತ್ರನ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು, ಅಪೊಸ್ತಲರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಆದರೆ ಅದನ್ನು ಅವ್ರು ಸರಿಪಡಿಸ್ಕೊಂಡು ಹೋಗಿದ್ದಾರೆ. ಇವತ್ತಿನ ತನಕ ಹಾಗೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಕಥೋಲಿಕ ಧರ್ಮಸಭೆಯಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ, ಕೊರತೆಗಳಿಲ್ವಾ? ಆದರೆ ಒಟ್ಟಿಗೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇಲ್ವಾ? ಹೋಗ್ತಾ ಇದೆ.
ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಪ್ರೇಯರ್ ಗ್ರೂಪಲ್ಲೂ ಇರಬೇಕು. ಕುಟುಂಬದಲ್ಲೂ ಕೂಡ ಗಲಾಟೆ ಬರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಗಲಾಟೆ ಬಂದಾಗ ಬೈಬಲ್ ಪ್ರಕಾರ ಇಲ್ಲ, ಕಟ್ ಮಾಡಿ ಸಪ್ರೇಟ್ ಆಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಹೋಗಲಿಕ್ಕೆ ವೇ ಇದೆ, ಯಾವ ರೀತಿ ಸಪ್ರೇಟ್ ಆಗ್ಬೋದು ಅಂತ. ದೇವರ ವಾಕ್ಯದ ನಿಮಿತ್ತ, ಪ್ರಾರ್ಥನೆ ನಿಮಿತ್ತ, ವಿಶ್ವಾಸದ ನಿಮಿತ್ತ ಇದೆ. ಅದಲ್ಲದೆ ಬೇರೆ ಥರ ಇಲ್ಲ. ಸ್ವಾರ್ಥದ ನಿಮಿತ್ತ ಹೋಗ್ಲಿಕ್ಕೆ ಚಾನ್ಸೇ ದೇವರು ಕೊಟ್ಟಿಲ್ಲ. ಓಕೆ, ಅಲ್ಲ ಇನ್ನೊಂದು, ಯಾರನ್ನೂ ಕಟ್ಟಾಕಿ ಕೂರಿಸಿದೀವ? ಫಸ್ಟ್ ಆಫ್ ಆಲ್ ಹೋಗುವ ಆಲೋಚನೆ, ಯಾರು ಕಟ್ಟಾಕಿಲ್ವಲ್ಲ, ಎಲ್ರಿಗೂ ಸ್ವಾತಂತ್ರ್ಯ ಇದೆಯಲ್ವ. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಇಫ್ ಎನಿಬಡಿ ವಾಂಟ್ಸ್ ಟು ಲೀವ್ ದಿಸ್ ಮಿನಿಸ್ಟ್ರಿ ಆ್ಯಂಡ್ ಜಾಯಿನ್ ಎನಿ ಅದರ್ ಮಿನಿಸ್ಟ್ರಿ, ಯು ಆರ್ ಫ್ರೀ ಟು ಗೋ. ಆದರೆ ಒಳ್ಳೆ ರೀತಿಯಲ್ಲಿ ಹೇಳಿಬಿಟ್ಟು ದಯವಿಟ್ಟು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇದು ಸರಿ ಇಲ್ಲ ಅಂತ ಇನ್ನೊಂದು ಕಡೆ ಹೋಗೋದಾದರೆ, ಸರಿ ಇರೋ ಜಾಗ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಮ್ಗೆ ಅಲ್ಲಿ ಹೋಗಿದ್ರೆ ಅನುಕೂಲ ಆಗ್ತಾ ಇದೆ, ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಾ ಇದೆ, ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಸ್ವಾತಂತ್ರ್ಯ ಎಲ್ರಿಗೂ ಇದೆಯಲ್ವಾ, ಅದು ಒಂದು ಮಾನ್ಯತೆ ಅಲ್ವಾ, ಹೇಳಿ ಕೇಳಿ ಹೋಗೋದು. ಅಲ್ಲ ಅದು ಬೇರೆ ಆಯ್ತು ಬಿಡಿ. ನಾನು ಹೇಳ್ತಿರೋದು ಟೀಮ್ ಮೆಂಬರ್ಸ್. ಈ ಧ್ಯಾನಕ್ಕೆ ಬರೋರು ಅವ್ರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದು ಅವರು ಡಿಸಿಷನ್ ಮಾಡ್ತಾರೆ, ಅದು ನಮಗೆ ಸಂಬಂಧ ಇಲ್ಲ, ಅದು ತೊಂದರೆ ಇಲ್ಲ ಬಿಡಿ. ನಾನು ಹೇಳ್ತಿರೋದು ದೇಹದಲ್ಲಿರೋ ಅಂಗಾಂಗಗಳು ಹೇಳ್ತಾ ಇರೋದು ನಾನು. ಕೆಲವು ಟೈಮ್ ಸ್ಟ್ರೋಕ್ ಹಿಡಿಬೋದು ಕೈಗೆ, ಸ್ಟ್ರೋಕ್ ಹೊಡೆದ್ರೂ ದೇಹದಲ್ಲಿ ಇರಬೇಕಲ್ವ. ನಾನು ಸ್ಟ್ರೋಕ್ ಹೊಡೆದಿದ್ದೀನಿ ಅದರಿಂದ ನಾನು ಈ ದೇಹದಲ್ಲಿ ಇರೋದಿಲ್ಲ, ಕಟ್ ಮಾಡಿ ಸಪ್ರೇಟ್ ಮಾಡ್ಕೊತೀನಿ ಅಂದರೆ, ಸ್ಟ್ರೋಕ್ ಹೊಡೆದ್ರೆ ಇವತ್ತಲ್ಲ ನಾಳೆ ಸರಿ ಆಗ್ಬೋದು. ಇನ್ನೊಂದು ಕೈ ಮಸಾಜ್ ಮಾಡಿನೋ ಹೇಗೋ ಟ್ರೀಟ್ಮೆಂಟ್ ಮಾಡಿನೋ ಇವತ್ತಲ್ಲ ನಾಳೆ ಸರಿ ಆಗ್ಬೋದು. ಓಕೆ, ಪ್ರೈಡ್ ಟೇಕ್ಸ್ ಯು ಅವೇ ಫ್ರಮ್ ದ ಫ್ಯಾಮಿಲಿ ಆಫ್ ಗಾಡ್ಸ್ ಚಿಲ್ಡ್ರನ್. ಅದಕ್ಕೆ ಒಂದು ಎಕ್ಸಾಂಪಲ್ ಪೌಲ್ರು ಹೇಳ್ತಾರಲ್ವ, ಹುಮೇಯನ ಮತ್ತು ಅಲೆಕ್ಸಾಂಡರ್. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ಅವರು ದೇವರ ಸಭೆಯಿಂದನೇ ಹೊರಗಡೆ ಹೋಗ್ತಾರೆ, ಆ ಕೂಟದಿಂದನೇ ಹೊರಗಡೆ ಹೋಗ್ತಾರೆ. ಆಮೇಲೆ ಅವರು ನಾನು ಪಿಶಾಚಿ ವಶಕ್ಕೆ ಅವ್ರನ್ನ ಒಪ್ಪಿಸ್ಬಿಟ್ಟಿದ್ದೀನಿ ಅಂತ. ಅಲ್ಲಿ ಒಪ್ಸೋದೇನು ಒಪ್ಸಿ ಆಯಿತು, ಹೋಗಿ ಆಯಿತು. ಈಗ ಅವ್ರು ಹೇಳ್ಬೋದು, ಅಲೆಕ್ಸಾಂಡರ್ ಮತ್ತು ಹುಮೇಯಾನ ಹೇಳ್ಬೋದು, ನಾವೀಗ ದೇವ್ರನ್ನ ಇಬ್ಬರು ಸೇರಿ ಆರಾಧನೆ ಮಾಡ್ತೀವಿ. ಯಾಕೆ ಇಬ್ಬರು ಮೂರು ಸೇರೋ ಜಾಗದಲ್ಲಿ ದೇವ್ರು ಇಲ್ಲ ಅಂತ ಇದಾರಲ್ವ, ನಾವಿಬ್ಬರು ಆರಾಧಿಸ್ತೀವಿ. ಸೊ ಇರ್ತಾರೆ, ಇರೋದಿಲ್ಲ ಅಂತಲ್ಲ. ನೀವು ಯಾವ ರೀತಿಯಲ್ಲಿ ಹೋಗ್ತಾ ಇದ್ದೀರಾ ಅಲ್ವಾ? ಸೊ ಹೋಗ್ಲಿಕ್ಕೆ ಮೇಜರ್ ಕಾರಣ ಪ್ರೈಡ್. ಪ್ರೈಡೇನೆ, ಬೇರೆ ಏನು ಕಾರಣ ಇದೆ ಹೇಳಿ? ಬೇರೆ ಏನಾದರೂ ಕಾರಣ ಇದ್ರೆ ನೀವು ಹೇಳ್ಬೋದು, ಎನಿ ಅದರ್ ರೀಸನ್. ಒಳಗಡೆ ಇರುವ ಪ್ರೈಡ್ ಅಲ್ಲದೆ, ಅಹಂಕಾರ ಅಲ್ಲದೆ, ಗರ್ವ ಅಲ್ಲದೆ ಬೇರೆ ಏನಾದರೂ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆಯಾ? ಏನಾದರೂ ಇದ್ರೆ ಹೇಳಿ, ಪರವಾಗಿಲ್ಲ. ಬೇರೆ ಏನಾದರೂ ಇರ್ಬೋದಾ? ಅಲ್ಲ, ಸೈತಾನ ವಶಕ್ಕೆ ಒಳಗಾಗಿ ಹೋಗೋದು, ವಶಕ್ಕೆ ಒಳಗಾಗಲಿಕ್ಕೆ ಕಾರಣ ಏನು? ಪ್ರೈಡೇ, ಅಲ್ಟಿಮೇಟ್ ಪ್ರೈಡಿಗೆ ಬರೋದು. ಈಗ ಏದೇನು ತೋಟದಲ್ಲಿ ಅವರು ದೇವರಿಂದ ಸಪ್ರೇಟ್ ಆಗಿದ್ದು ಕೂಡ ಪ್ರೈಡೇ. ನಾವು ದೇವ್ರ ಥರ ಆಗಬೇಕಾಗಾದ್ರೆ, ದೇವ್ರಿಗೆ ನಮ್ಮನ್ನು ಸರಿಯಾಗಿ ದೇವ್ರ ಥರ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ. ಈಗ ಈ ಹಣ್ಣು ತಿಂದು ನಾವು ದೇವ್ರ ಥರ ಆಗಬೇಕು, ನಾಲೆಡ್ಜ್ ಬರಬೇಕು ಎಕ್ಸ್ಟ್ರಾ. ಇಟ್ಸ್ ಪ್ರೈಡ್. ನೀವು ಎಲ್ಲೇ ತಗೊಳ್ಳಿ, ಬೈಬಲ್ ನಾಶಕ್ಕೆ ಕಾರಣ ಪ್ರೈಡೇ. ಸೈತಾನ ಬಿದ್ದಿದ್ದು ಪ್ರೈಡಿಂದಾನೆ, ಆದಮ ಮತ್ತು ಅವಳು ಬಿದ್ದಿದ್ದು ಪ್ರೈಡಿಂದಾನೆ. ಎಲ್ಲೆಲ್ಲಿ ಬಿದ್ದಿದ್ದಾರೋ ಎಲ್ಲ ಪ್ರೈಡಿಂದಾನೆ. ಅದಕ್ಕೆ ಆಪೋಸಿಟ್ ಹ್ಯೂಮಿಲಿಟಿ. ಒಬೇ ದ ವರ್ಡ್ ಆಫ್ ಗಾಡ್. ಆ ಟೈಮಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ? ಈಗ ಇವ್ರು ನನಗೆ ಅವಮಾನ ಮಾಡಿದರು, ಈ ಟೈಮಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ? ಐ ನೀಡ್ ಟು ಹಂಬಲ್. ಆಗ ಮೇಲೆ ಕೇಳ್ಬೋದು, ಗಾಡ್ ಗಿವ್ಸ್ ಗ್ರೇಸ್ ಟು ದ ಹಂಬಲ್. ಯು ವಿಲ್ ಗಿವ್ ಯು ದ ಗ್ರೇಸ್. ಇವ್ರು ಬೈದಿದ್ದು ನನಗೆ ನೋವಾಗಿದೆ, ಈ ಟೈಮಲ್ಲಿ ನಾನು ಬಿಟ್ಟು ಹೋಗ್ತೀನಿ ಇವ್ರನ್ನ. ಆ ಟೈಮಲ್ಲಿ ನಾನು ಮಾಡಬೇಕಾದ್ರೆ ಹಂಬಲ್. ಐ ನೀಡ್ ಟು ಹಂಬಲ್. ಏನು ಮಾಡಬೇಕು? ಹಂಬಲ್. ದೇವ್ರ ವಾಕ್ಯ ಏನು ಹೇಳುತ್ತೆ ಅದನ್ನು ಮಾಡಬೇಕು.
ದೇವ್ರ ವಾಕ್ಯ ಈ ವಿಷಯದಲ್ಲಿ ಏನು ಹೇಳುತ್ತೋ ಅದನ್ನು ನಾನು ಮಾಡಬೇಕು. ಆವಾಗ ಏನಾಗುತ್ತೆ, ಗಾಡ್ ಸೀಸ್ ಮೈ ಹ್ಯುಮಿಲಿಟಿ ಆ್ಯಂಡ್ ಗಿವ್ಸ್ ಮಿ ದ ಗ್ರೇಸ್. ವಿತ್ ದ್ಯಾಟ್ ಗ್ರೇಸ್ ಐ ಕ್ಯಾನ್ ಕಮ್ ಅಪ್. ಸೊ ಅದು ನಾವು ಮೈಂಡಲ್ಲಿ ಯಾವಾಗಲೂ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್. ಪ್ರೈಡ್ ಕ್ಯಾನ್ ಟೇಕ್ ಯು ಟು ಡಿಸ್ಕರೇಜ್ಮೆಂಟ್. ಪ್ರೈಡ್ ಕ್ಯಾನ್ ಟೇಕ್ ಯು ಟು ಡಿಸ್ಕರೇಜ್ಮೆಂಟ್. ಗರ್ವ ನಮ್ಮಲ್ಲಿ ಏನನ್ನು ಉಂಟು ಮಾಡುತ್ತೆ ಅಂದರೆ ಡಿಸ್ಕರೇಜ್ಮೆಂಟ್ ಉಂಟು ಮಾಡುತ್ತೆ. ಟುಡೇ ಮೆನಿ ಆರ್ ಡಿಸ್ಕರೇಜ್ಡ್ ಬಿಕಾಸ್ ಆಫ್ ಪ್ರೈಡ್. ಬಿಕಾಸ್ ಆಫ್ ಸಿವಿಯರ್ ಪ್ರೈಡ್, ಸಿವಿಯರ್ ಡಿಸ್ಕರೇಜ್ಮೆಂಟ್. ಡಿಸ್ಕರೇಜ್ಮೆಂಟ್ ಅಂದರೆ ಏನು? ಕುಂದಿ ಹೋಗೋದು, ಡಿಸ್ಕರೇಜ್ ಆಗೋದು. ಕುಂದು ಬಿಟ್ಟಿದ್ದೀನಿ ಬ್ರದರ್, ಕುಂದಿ ಹೋಗ್ಬಿಟ್ಟೆ ಬ್ರದರ್. ಯಾಕೆ ಕುಂದಿ ಹೋಗ್ಬಿಟ್ಟೆ? ಎಲ್ಲರೂ ನನ್ನನ್ನು ಗಣನೆಗೆ ತಗೊಳ್ತಾ ಇಲ್ಲ. ನೀನು ಯಾರು ಅಂತ ಗಣನೆ ತಗೋಬೇಕಾಗಿತ್ತು? ರಾಷ್ಟ್ರಪತಿನ, ಲೋಕೋದ್ಧಾರಕನ, ಯಾರಪ್ಪ ನೀನು? ಎಲ್ಲರೂ ಇನ್ಸಲ್ಟ್ ಮಾಡ್ತಾರೆ, ಅದಕ್ಕೆ ಕುಂದಿ ಹೋದೆ. ನೀನು ಕುಂದಿ ಹೋಗ್ಲಿಕ್ಕೆ ಕಾರಣ ನಿನ್ನೊಳಗಡೆ ಇರುವ ಗರ್ವ, ಅಹಂಕಾರ, ಸೆಲ್ಫಿಶ್ನೆಸ್. ನೋಡಿ, ನಮ್ಮ ದೃಷ್ಟಿಯಲ್ಲಿ ನಾವೆಲ್ಲರೂ ತುಂಬ ಸಾಫ್ಟ್, ಆಯಿತಾ, ತುಂಬ ಒಳ್ಳೆಯವರೇ. ವಿ ಆರ್ ವೆರಿ ಹಂಬಲ್. ನಮ್ಮ ಥರ ಹಂಬಲ್ ಯಾರೂ ಇರೋದಿಲ್ಲ. ಈಗ ನನ್ನ ದೃಷ್ಟಿಯಲ್ಲಿ ನನ್ನಷ್ಟು ಹಂಬಲ್ ಯಾರೂ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮಷ್ಟು ಹಂಬಲ್ಲು. ಈಗ ಸ್ಟೀಫನಿಗೆ ಹೇಳಿದ್ನಲ್ಲ ನಾನೀಗ ಹಂಬಲ್ ಆಗಿದ್ದೀನಿ ಅಂತ. ಸೊ ಅವನು ಹೇಳಿದ ಬೇರೆ ಪಾಯಿಂಟಲ್ಲಿ. ಎನಿವೆ, ಸೊ ಅವನಿಗೆ ಆ ಕನ್ವಿಕ್ಷನ್ ಸಿಕ್ಕಿದೆ. ಸೊ ನಮ್ಮ ದೃಷ್ಟಿಲಿ ನಾವೆಲ್ಲರೂ ಹಂಬಲ್ಲೇ, ನಾವೆಲ್ಲರೂ ಒಳ್ಳೆಯವರೇ, ನಾವೆಲ್ಲರೂ ನಮ್ಮಷ್ಟು ಅನಾಯಿಂಟೆಡ್ ಯಾರೂ ಇರೋದಿಲ್ಲ, ಎಲ್ಲ ಫೈನ್. ಬಟ್ ವೆನ್ ಐ ಸ್ಟ್ಯಾಂಡ್ ಬಿಫೋರ್ ಕ್ರೈಸ್ಟ್, ಐ ಆಮ್ ನಥಿಂಗ್. 0 ಮಾರ್ಕ್ಸ್ ಸಿಗುತ್ತೆ. ವೆನ್ ಐ ಸ್ಟ್ಯಾಂಡ್ ಬಿಫೋರ್ ದಿಸ್ ಸಿಸ್ಟರ್, ಐ ಮೇ ಗೆಟ್ ಮೋರ್ ದೆನ್ ಹರ್ ಮಾರ್ಕ್ಸ್, ಮೋರ್ ದೆನ್ ಹರ್. ಇವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಸಿಗ್ಬೋದು. ವೆನ್ ಐ ಸ್ಟ್ಯಾಂಡ್ ಬಿಫೋರ್ ಹಿಮ್, ಐ ಮೇ ಗೆಟ್ ಮೋರ್ ದೆನ್ ಹಿಮ್ ಮಾರ್ಕ್ಸ್. ವೆನ್ ಐ ಸ್ಟ್ಯಾಂಡ್ ಬಿಫೋರ್ ಕ್ರೈಸ್ಟ್, with all my humility, with all my holiness, with all my talent, anointing, everything, when I stand before Christ, nothing, 0. ಸೊ ಅದು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾರ ಮುಂದೆನೂ ನಿಲ್ಲೋದು ಬೇಡ. ಕೆಲವು ಟೈಮ್ ನಾವು ಹೇಳ್ತೀವಿ, ಏನು ಜರಿಟಂಗೆ ಮಾತ್ರ ಹಾಡಕ್ಕೆ ಬರೋದು, ನಮಗೆ ಬರಲ್ವಾ? ನಾವು ಇಷ್ಟು ವರ್ಷ ಹಾಡಿಲ್ವಾ? ಇಷ್ಟು ವರ್ಷ ಹಾಡಿ ಎಷ್ಟು ಜನನ್ನ ಬೆಳೆಸಿದ್ದೀವಿ, ಇವಳು ಬಂದ ತಕ್ಷಣ ಇವಳೇನು ಹಾಡಿ ಇದು ಮಾಡೋದು? ಸೊ ಜರಿಟನ್ಗೆ ಕಂಪೇರ್ ಮಾಡಿದರೆ ಮೇ ಬಿ ನಾನು ಬೆಟರ್ ಇರ್ಬೋದು. ಜರಿಟಂಗೆ 3 ಜನನ ಬೆಳೆಸೋಕ್ಕಾದ್ರೆ ನಾನು 7 ಜನ ಬೆಳೆಸಿರ್ಬೋದು. ಬಟ್ ಕಂಪೇರ್ ಟು ಜೀಸಸ್, ಯೇಸು ಮುಂದೆ ನಿಂತ್ಕೊಂಡಾಗ. ಸೊ ಆದ್ದರಿಂದ ಯಾರಿಗಾದರೂ ಇನ್ನೂ ಜಾಸ್ತಿ ಏನಾದರೂ ಮಾಡಬೇಕು ಅಂದರೆ ಯೇಸು ಮುಂದೆ ಬಂದು ನಿಂತ್ಕೊಳ್ಳಿ, ಕಂಪೇರ್ ಮಾಡಿ, ಯೇಸುಗೂ ನಿಮಗೂ ಕಂಪೇರ್ ಮಾಡಿ, ಆಮೇಲೆ ಏನಾದಿದ್ರೆ ನೋಡೋಣ. ಸೊ ಬೇರೆ ಯಾರನ್ನೂ ಕಂಪೇರ್ ಮಾಡೋದೇ ಬೇಡ. ಸೊ ಕಂಪೇರ್ ಮಾಡಿದರೆ ಏನಾಗುತ್ತೆ? ದಿಸ್ ಕಂಪ್ಯಾರಿಸನ್ ವಿಲ್ ಡಿಸ್ಕರೇಜ್ ಯು. ಕಂಪ್ಯಾರಿಸನ್ಗೆ ಕಾರಣ ಏನು? ಪ್ರೈಡ್, ಗರ್ವ. ನಮ್ಮಲ್ಲಿ ಗರ್ವ ಇರುವಾಗ ನಾವು ನಮ್ಮ ಮಿನಿಸ್ಟ್ರಿ ಬೇರೆ ಮಿನಿಸ್ಟ್ರಿ ಜೊತೆಗೆ ಕಂಪೇರ್ ಮಾಡ್ತೀವಿ, ನಮ್ಮ ಗಿಫ್ಟ್ ಬೇರೆಯವ್ರ ಜೊತೆಗೆ ಟ್ಯಾಲೆಂಟ್ ಕಂಪೇರ್ ಮಾಡ್ತೀವಿ, ನಮ್ಮನ್ನೇ ನಾವು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿ ವಿಲ್ ಬಿ ಡಿಸ್ಕರೇಜ್ಡ್. ಆ ಟೈಮಲ್ಲಿ ನಮ್ಮ ತಲೆಗೆ ಇರಬೇಕು, ಕಂಪೇರ್ ಮಾಡ್ತೀಯಾ, ಮಾಡೋದಾದ್ರೆ ಯೇಸು ಜೊತೆ ಕಂಪೇರ್ ಮಾಡು, ಮದರ್ ಮೇರಿ ಜೊತೆ ಕಂಪೇರ್ ಮಾಡು, ಎಷ್ಟೋ ಸೇಂಟ್ಸ್ ಇದ್ದಾರಲ್ಲ ಅವ್ರ ಜೊತೆ ಕಂಪೇರ್ ಮಾಡು. ಹಾಗೆ ಕಂಪೇರ್ ಮಾಡಿ ನೋಡುವಾಗ ನಮ್ಮ ಪ್ರೈಡ್ ಇಳಿದು ಹೋಗುತ್ತೆ, ನಾವು ನಾರ್ಮಲ್ ಆಗ್ತೀವಿ. ದೆನ್ ವಿ ಕ್ಯಾನ್ ಗೋ ಫಾರ್ವರ್ಡ್. ಓಕೆ. ಸೊ ಕ್ಯಾನ್ಸರ್ ಬಂದೊಬ್ಬ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಒಂದು ಸಮಾಧಾನ ಇರೋದಿಲ್ವೋ, ಒಂದು ಕಂಫರ್ಟ್ ಇರೋದಿಲ್ವೋ, ಆ ಫ್ಯಾಮಿಲಿಯಲ್ಲೇ ಕಂಫರ್ಟ್ ಇರೋದಿಲ್ಲ. ಅದಕ್ಕಿಂತನೂ ವರ್ಸ್ಟ್ ಪ್ರೈಡ್. ಕ್ಯಾನ್ಸರ್ ಅನ್ನೋದೊಂದು ಫಿಸಿಕಲ್, ಆದರೆ ಪ್ರೈಡ್ ಅನ್ನೋದು ಸ್ಪಿರಿಚುವಲ್. ಕ್ಯಾನ್ಸರ್ಗೆ ನಿನ್ನ ಮತ್ತು ದೇವರ ಸಂಬಂಧ ಹಾಳು ಮಾಡಲಿಕ್ಕೆ ಶಕ್ತಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಇಫ್ ಯರ್ ಬಾಡಿ ಈಸ್ ಅಫೆಕ್ಟೆಡ್ ಬೈ ಕ್ಯಾನ್ಸರ್ ವೈರಸ್,
ಇಟ್ ಕೆನಾಟ್ ಡಿಸ್ಟ್ರಾಯ್ ದ ರಿಲೇಷನ್ಶಿಪ್ ಆಫ್ ಯು ಆ್ಯಂಡ್ ಗಾಡ್. ನಿನ್ನ ದೇವರ ಸಂಬಂಧ ಹಾಳು ಮಾಡಲಿಕ್ಕೆ ಕ್ಯಾನ್ಸರ್ ರೋಗಾಣುಗಳಿಗೆ ಶಕ್ತಿ ಇಲ್ಲ. ಬಟ್ ಪ್ರೈಡ್ ಕ್ಯಾನ್ ಡಿಸ್ಟ್ರಾಯ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್. ಈವನ್ ದೋ if you do not have cancer in your body or any sickness in your body and in your soul, if you have pride, it can destroy your relationship and fellowship with God. And we are very much afraid and serious about cancer, and we are least bothered about this dirty virus called pride. But God is merciful to us. ದೇವರು ತುಂಬ ಕರುಣಾಭರಿತ ಒಳ್ಳೆಯ ದೇವರು. ನಾವು ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಅದರಿಂದ ಹೇಗೆ ಸೌಖ್ಯ ಪಡ್ಕೊಳ್ಳೋದು, ಹೊರಗೆ ಬರೋದು ಅಂತ ಯೋಚನೆ ಮಾಡೋದಕ್ಕಿಂತ ನನ್ನ ದೇವರ ಅಥವಾ ನನ್ನ ನಿತ್ಯತೆಯನ್ನು ಹಾಳು ಮಾಡುವ ಈ ಪ್ರೈಡ್ ಎಂಬ ವೈರಸ್, ಸ್ಪಿರಿಚುವಲ್ ವೈರಸ್ಸನ್ನು ಹೇಗೆ ಹಾಳು ಮಾಡೋದು ಅನ್ನೋದ್ರ ವಿಷಯದಲ್ಲಿ ಹೆಚ್ಚು ಡೀಲ್ ಮಾಡಲಿಕ್ಕೆ ದೇವರು ನಮ್ಮನ್ನು ಇವತ್ತಲ್ಲಿ ಕೂರಿಸಿದ್ದಾರೆ. ಯಾಕಂದರೆ ಇದು ಯಾವುದು ಒಂದು ಪ್ಲ್ಯಾನ್ಡ್ ಪ್ರಿಪೇರ್ಡ್ ಅಲ್ಲ. ಪ್ಲ್ಯಾನ್ ಮಾಡಿರೋದು ಬೇರೆ, ಪ್ರಿಪೇರ್ ಮಾಡಿರೋದು ಬೇರೆ. ಆದರೆ ಎನಿವೆ, ವಿಲ್ ಟೇಕ್ ದಿಸ್. ಪ್ರೈಡ್ ವಿಲ್ ನಾಟ್ ಅಲೋ ಯು ಟು ಅಕ್ಸೆಪ್ಟ್ ಅದರ್ಸ್, ಬೋತ್ ಗುಡ್ ಆ್ಯಂಡ್ ಬ್ಯಾಡ್. ಅಂದರೆ ಗರ್ವ, ಅಹಂಕಾರ ಇತರರನ್ನು ಅಂಗೀಕರಿಸಲಿಕ್ಕೆ ಬಿಡೋದಿಲ್ಲ. ಯಾವಾಗಲೂ ನಾನೇ ಬಾಸ್ ಆಗಿರಬೇಕು, ನಾನೇ ಪ್ರೇಯರ್ ಗ್ರೂಪ್ ಲೀಡರ್ ಆಗಿರಬೇಕು, ಯಾವಾಗಲೂ ನಾನೇ ಇರಬೇಕು. ಬೇರೆಯವರು ಎಷ್ಟೇ ಚೆನ್ನಾಗಿ ಏನು ಮಾಡಿದರೂ ಐ ವಿಲ್ ನಾಟ್ ಅಕ್ಸೆಪ್ಟ್ ಅದರ್ಸ್, ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್. ಅವರು ತುಂಬ ಒಳ್ಳೆ ಕಾರ್ಯನೇ ಮಾಡಲಿ, ಅಕ್ಸೆಪ್ಟ್ ಮಾಡೋದಿಲ್ಲ. ಕೆಟ್ಟದ್ದಾದರೆ ಬಿಟ್ಬಿಡಿ. ನನ್ನಲ್ಲಿ ಪ್ರೈಡ್ ಇದೆ ಅನ್ನೋದಕ್ಕೆ ಸಿಂಪ್ಟಮ್. ಕೆಲವೊಂದು ಕಾಯಿಲೆಗಳಿಗೆ ಸಿಂಪ್ಟಮ್ ಇದೆಯಲ್ವಾ, ಅದೇ ರೀತಿ ನನ್ನಲ್ಲಿ ಪ್ರೈಡ್ ಇದೆ ಅನ್ನೋದಕ್ಕೆ ಸಿಂಪ್ಟಮ್ ಇದೆಯಲ್ಲ. ನಾವು ತುಂಬ ನೋಡಿ, ನೀವು ದಯವಿಟ್ಟು ಇದನ್ನು ನೆಗೆಟಿವ್ ಆಗಿ ತಗೋಬೇಡಿ ಯಾರು ಕೂಡ. ಅದಕ್ಕೆ ಫಸ್ಟ್ ಹೇಳಿದ್ದು, ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಯು. ಈವನ್ ದೋ ಇಫ್ ಯು ಹ್ಯಾವ್ ಪ್ರೈಡ್, ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಯು. ದೇವರು ನಮ್ಮನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ನಾನು ನಿನ್ನ ದೇವರು ಅಂತ ಹೇಳಿ ಆಯಿತು. ಆದ್ದರಿಂದ ನೆಗೆಟಿವ್ ಆಗಿ ತೆಗೆದುಕೋಬೇಡಿ, ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ. ಈ ಸಿಂಪ್ಟಮ್ಸ್ ನನ್ನಲ್ಲಿ ಇರೋದಾದರೆ ವಿ ನೀಡ್ ಟು ರಿಪೆಂಟ್, ಅಷ್ಟೇ, ಬೇರೆ ಏನಿಲ್ಲ. ನಾವು ಮನಸ್ಸಾಂತರ ಪಡಬೇಕು ಅಷ್ಟೇ, ದೇವ್ರ ಕಡೆಗೆ ತಿರುಗಬೇಕು. ಯಾವಾಗ? ಮನೆಗೆ ಹೋದ್ಮೇಲಲ್ಲ, ನಾವು ಹಿಯರ್ ಇಟ್ ಸೆಲ್ಫ್, ಇಲ್ಲೇನೆ, ಈಗಲೇ. ದೆನ್ ವಿ ವಿಲ್ ಬಿಕಮ್ ಹೆಲ್ದಿ ಬಾಡಿ ಆಫ್ ಕ್ರೈಸ್ಟ್. ಆರೋಗ್ಯವಂತ ಕ್ರಿಸ್ತನ ದೇಹವಾಗ್ತೀವಿ. ನಾವು ಒಂದು ಫ್ರೂಟ್ಫುಲ್ ಮಿನಿಸ್ಟ್ರಿ ಮಾಡ್ಬೋದು, ಫಲಭರಿತವಾದ ಸೇವೆ ಮಾಡ್ಬೋದು. ವಂಡರ್ಫುಲ್ ಹೋಲಿ ಸ್ಪಿರಿಟ್ ಅಲ್ವಾ? ಎಷ್ಟೊಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ನಮ್ಮನ್ನು ಫಲಭರಿತರನ್ನಾಗಿ ಮಾಡಲಿಕ್ಕೆ, ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಪರಿಶುದ್ಧಾತ್ಮರು ಎಷ್ಟು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ರೆ ನಮ್ಮ ಕತೆ ಅಷ್ಟೇ, ಏನೂ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಹೇಳಿ ಮಾಡಿ ಹೋಗಬೇಕಾಗ್ತಿತ್ತು ಅಷ್ಟೇ. Only because of Holy Spirit we are surviving. Thank you, Holy Spirit. Thank you, Jesus. Hallelujah. Father, we thank you for the gift of Holy Spirit. Thank you, Lord, for the precious gift of Holy Spirit. Thank you, Holy Spirit, for guiding us. ಪರಿಶುದ್ಧಾತ್ಮರೇ, ನಮ್ಮನ್ನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ. Thank you, Lord. Pride will not allow you to accept others. ಇದು ಕುಟುಂಬದಲ್ಲೂ ನಡೆಯುತ್ತೆ, ಮಿನಿಸ್ಟ್ರಿಯಲ್ಲೂ ನಡೆಯುತ್ತೆ. ನಾವು ಎರಡೂ ಕಡೆ ಇದನ್ನು ಅಪ್ಲೈ ಮಾಡಬೇಕು. ನಮ್ಮ ಫ್ಯಾಮಿಲೀಸಲ್ಲಿ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ನಮ್ಮ ಮಿನಿಸ್ಟ್ರಿಯಲ್ಲಿ. ಆಲ್ ದ ಏರಿಯಾಸ್ ವಿ ಕ್ಯಾನ್ ಅಪ್ಲೈ ದಿಸ್. ಎಲ್ಲ ಏರಿಯಾದಲ್ಲೂ ನಾವು ಅಪ್ಲೈ ಮಾಡ್ಬೋದು, ಆಯಿತಾ? ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ, ಇದನ್ನು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡೋದಂದ್ರೆ ಯಾವ ಥರ ಗೊತ್ತಾ? ರಿಪೆಂಟ್ ಆಗೋದು. ರಿಪೆಂಟ್ ಆಗೋದ್ರಿಂದ ಲಾಭ ಏನು ಗೊತ್ತಾ? ತುಂಬ ಲಾಭ ಇದೆ. ನಿಮ್ಮಲ್ಲಿ ಕೆಲವರಿಗೆ ರೋಗ ಇದ್ದರೆ ಆ ಸೌಖ್ಯ ಕೂಡ ಸಿಗುತ್ತೆ. ನಾನು ಹೇಳ್ತಿರೋದು ಈ ತಲೆನೋವು, ಕೋಲ್ಡು, ಜ್ವರ, ಮೈಕೈ ಬಗ್ಗೆ ಅಲ್ಲ. ಕೆಲವೊಂದು ಮಾರಕ ವ್ಯಾಧಿಗಳು ಬಿಟ್ಟೇ ಹೋಗ್ತಾ ಇಲ್ಲ ಅಂತ ಕೆಲವರು ಒದ್ದಾಡ್ತಾ ಇರ್ತಿರಲ್ಲ, ಅದು ಎಲ್ಲದೂ ಅಲ್ಲ. ಅನೇಕ ರೋಗಗಳು ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ, ಬಿಟ್ಟು ಹೋಗುತ್ತೆ. ಅದೇ ರೀತಿ ಬೇರೆ ಅನೇಕ ಸಮಸ್ಯೆಗಳು ನಮ್ಮಿಂದ ಬಿಟ್ಟು ಹೋಗುತ್ತೆ. ಕೆಲವೊಂದು
ಈವಿಲ್ ಇನ್ಫ್ಲೂಯೆನ್ಸಸ್, ಪೈಶಾಚಿಕ ಸ್ವಾಧೀನಗಳು ಬಿಟ್ಟೋಗುತ್ತೆ. ಓಕೆ, ಸೊ ಅದರಿಂದ ನಾವು ಇದ್ರ ಜೊತೆ ಕೋಆಪ್ರೇಟ್ ಮಾಡೋಣ, ದೇವರು ಕೊಡುವ ಆಲೋಚನೆ ಜೊತೆಗೆ ರಿಪೆಂಟ್ ಆಗೋಣ. ರಿಪೆಂಟ್ ಆಗೋದು ನಮ್ಮ ಮೈಂಡಲ್ಲಿ ನಾವು ತೆಗೆದುಕೊಳ್ಳೋ ತೀರ್ಮಾನ, ಆಯಿತಾ? ಹೋಲಿ ಸ್ಪಿರಿಟ್ ಈಸ್ ಆಲ್ರೆಡಿ ಹಿಯರ್ ಟು ಹೆಲ್ಪ್ ಅಸ್. ಪರಿಶುದ್ಧಾತ್ಮರು ಇಲ್ಲಿದ್ದಾರೆ, ನಮಗೆಲ್ರಿಗೂ ಸಹಾಯ ಮಾಡ್ತಾರೆ. ಪ್ರೈಡ್ ವಿಲ್ ನಾಟ್ ಅಲೋ ಯು ಟು ಅಕ್ಸೆಪ್ಟ್ ಅದರ್ಸ್. ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಇವಳು ಯಾವಾಗಲೂ ಜರಿಟನೇ ಬರುತ್ತೆ, ಜುಲಿಟಾ ಬಗ್ಗೆ ಏನೋ ಒಂದು ಹೇಳ್ತೀನಿ, ಯಾರ ಹತ್ರ? ನಮ್ಮ ಗ್ಲಾಡಿಸ್ ಅಕ್ಕ ಹತ್ರ ಏನೋ ಒಂದು ಪಾಸಿಟಿವ್ ಹೇಳ್ತೀನಿ. ಎಷ್ಟೇ ಪಾಸಿಟಿವ್ ಇವ್ರ ಹತ್ರ ಇವ್ರ ಬಗ್ಗೆ ಹೇಳಿದರು, ಇವ್ರನ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಅದು ಬ್ರದರ್ ನಿಮಗೆ ಗೊತ್ತಿಲ್ಲ, ಅದು ಬ್ರದರ್ ನೀವು ಹೇಳೋದೆಲ್ಲ ಕರೆಕ್ಟ್, ಅದೆಲ್ಲ ಕರೆಕ್ಟ್, ಆದರೆ ಯಾಕಂದರೆ ಇವಳಲ್ಲಿರುವ ಯಾವುದೋ ಒಂದು ನೆಗೆಟಿವ್ ನನ್ನ ತಲೆ ಒಳಗಡೆ ಕೂತ್ಕೊಬಿಟ್ಟಿದೆ, ನಾನು ಅದನ್ನು ಮಾತ್ರ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಈಗ ಇವಳನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ನಾನು ಡೌನ್ ಆಗಿಬಿಡ್ತೀನಿ ಅಂತ ಭಯ. ಅದು ಯಾಕೆ? ದಟ್ ಈಸ್ ಬಿಕಾಸ್ ಆಫ್ ಪ್ರೈಡ್ ಇನ್ ಮೀ. ಇದು ಪ್ರೇಯರ್ ಗ್ರೂಪಲ್ಲಿ ಕಾಮನ್, ಸ್ಕೂಲಲ್ಲೆಲ್ಲ ಕಾಮನ್, ಕಾಂಪಿಟೇಷನ್ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಕಾಮನ್ ಇರುತ್ತೆ. ಸೊ ಪ್ರೈಡ್ ವಿಲ್ ನಾಟ್ ಅಲೋ ಯು ಟು ಅಕ್ಸೆಪ್ಟ್ ಅದರ್ಸ್. ಬೇರೆಯವರ ಗ್ರೋತ್, ಸ್ಪಿರಿಚುವಲ್ ಗ್ರೋತ್ ಐ ವಿಲ್ ನಾಟ್ ಅಕ್ಸೆಪ್ಟ್, ಐ ಕೆನಾಟ್ ಅಕ್ಸೆಪ್ಟ್. ನಿನ್ನೆ ಮೊನ್ನೆ ಬಂದವರು ಮಾಡಿಬಿಡ್ತಾರಾ? ಏನು ಅವನಿಗೆ ದರ್ಶನ ಆಗಿಬಿಡುತ್ತೆ, ಓಹೋ ನಾವು 15 ವರ್ಷದಿಂದ ಇದ್ದೀವಿ, ನಮಗೆ ಇಲ್ದಿರೋ ದರ್ಶನ ಇವ್ರಿಗೆ ಆಗ್ಬಿಡುತ್ತಾ? ದೇವ್ರು ಅವ್ರ ಜೊತೆಗೆ ಮಾತಾಡಿದ್ರಂತೆ. ಏನು ದೇವ್ರು ಮೋಶೆ ಜೊತೆಗೆ ಮಾತ್ರನ ಮಾತಾಡಿದ್ದು, ನಮ್ಮ ಜೊತೆಗೂ ಮಾತಾಡಿಲ್ವಾ? ಯಾರು ಹೇಳಿದ್ದ ಆ ಥರ? ಹಾಂ, ಸೊ ಇಟ್ಸ್ ಕಾಮನ್, ಅಕ್ಸೆಪ್ಟ್ ಮಾಡೋದಿಲ್ಲ. ವೈ? ಬಿಕಾಸ್ ಆಫ್ ಪ್ರೈಡ್. ನಮ್ಮೊಳಗಡೆ ಪ್ರೈಡ್ ಇರುವಾಗ, ಕೆಲವ್ರದ್ದು ಇವ್ರದ್ದು ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಅವ್ರಿಗೆ ಕೋಪ ಬಂದುಬಿಡುತ್ತೆ ಅವಾಗ. ಓ ಅಂದರೆ ಇವ್ರ ಹ್ಯಾಂಡ್ ರೈಟಿಂಗ್ ನಾನು ಯಾವತ್ತೂ ಚೆನ್ನಾಗಿದೆ ಅಂತ ಹೇಳಲಿಲ್ಲ, ಇವ್ರದ್ದು ಮಾತ್ರ ತೊಗೊಂಡೋಗಿ ಹೇಳುವಾಗ ಚೆನ್ನಾಗಿದ್ರೆ ತಾನೇ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗತ್ತೆ ಅಲ್ವಾ? ಸೊ ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಹಾಂ, ದಟ್ ಈಸ್ ಬಿಕಾಸ್ ಆಫ್ ಪ್ರೈಡ್. ಅವ್ರು ಎಷ್ಟು ಚೆನ್ನಾಗಿ ಪ್ರೀಚ್ ಮಾಡ್ತಾರೆ, ಅವ್ರು ಚೆನ್ನಾಗಿ ಇಂಟರ್ಸೆಷನ್ ಮಾಡ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಅವ್ರು ಚೆನ್ನಾಗಿ ಇದು ಮಾಡ್ತಾರೆ, ಕೀಬೋರ್ಡ್ ಮಾಡ್ತಾರೆ, ಅದು ಇದು ಅಂತ ಹೇಳುವಾಗ ಏನು ಅವನೊಬ್ಬನೇ ಮಾಡೋದು, ಏನು ಅವಳೊಬ್ಬಳೇ ಮಾಡೋದು, ನಮಗೂ ಗೊತ್ತಿಲ್ವಾ? ನಮಗೆ ಚಾನ್ಸ್ ಕೊಟ್ಟಿಲ್ಲ ಅಷ್ಟೇ ಬ್ರದರ್, ಕೊಟ್ಟರೆ ನಾವು ಮಾಡ್ತೀವಿ ಅಲ್ವಾ? ದಟ್ ಈಸ್ ಬಿಕಾಸ್ ಆಫ್ ಪ್ರೈಡ್. ವಿ ಕೆನಾಟ್ ಅಕ್ಸೆಪ್ಟ್, we will not allow, pride will not allow you to accept others. ಮತ್ತೆ ನಾವು ಪ್ರಾರ್ಥನೆ ಮಾಡೋರೆ, ಆಯಿತಾ? ನಾವು ಫುಲ್ಲು ಸ್ಪಿರಿಚುವಲೇ, ಮೋಸವಾದವರೇನಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಕಷ್ಟ ಆಗ್ತಿದೆಯಾ? ನಿಮ್ಮನ್ನೆಲ್ಲ ನೋಡಿ ತುಂಬ ಒದ್ದಾಡ್ತಾ ಇರೋ ಥರ ಇದೆ. ಓಕೆ, ಇಲ್ಲ, ಹ್ಯಾಪಿ ಆಗಿದ್ದೀರಾ. ಪ್ರೈಡ್ ಲೀಡ್ಸ್ ಯು ಟು ಲೋನ್ಲಿನೆಸ್. ಪ್ರೈಡ್ ಲೀಡ್ಸ್ ಯು ಟು ಲೋನ್ಲಿನೆಸ್. ಅಹಂಕಾರ ಒಳಗಡೆ ಇದ್ದರೆ, ಅಥವಾ ಗರ್ವ, ಪ್ರೈಡ್ ನಮ್ಮೊಳಗಡೆ ಇದ್ದರೆ, ಅದು ನಮ್ಮನ್ನು ಒಂಟಿತನಕ್ಕೆ ನಡೆಸ್ತದೆ. ನನಗೆ ಯಾರು ಬೇಡ, ನನಗೆ ಯಾರು ಬೇಡ, ನನಗೆ ಇವರು ಬೇಡ, ಇವರು ಬೇಡ, ಇವರು ಬೇಡ, ಇವರು ಬೇಡ. ಯಾವ ಮಿನಿಸ್ಟ್ರಿನೂ ಸರಿ ಇಲ್ಲ. ಇಷ್ಟು ದಿವಸ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮಾತ್ರ ಸರಿ ಇಲ್ಲ ಅಂದ್ಕೊಂಡಿದ್ದೆ, ಈಗ ಯಾವುದು ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಆದ್ದರಿಂದ ನಾನು ಒಂಟಿಯಾಗಿ, ಲೆಟ್ ಮಿ ಬಿ ಅಲೋನ್, ನಾನೊಬ್ಬನೇ. ಯಾವ ರೀತಿ ಪೌಲ ಇದಕ್ಕೆ ಹೋಗಿದ್ನಲ್ಲ ಮರುಭೂಮಿಗೆ, ಅದೇ ರೀತಿ ಮರುಭೂಮಿಗೆ ನಾನೀಗೊಬ್ಬನೇ ಹೋಗ್ತೀನಿ, ನಾನೊಬ್ಬನೇ ದೇವ್ರನ್ನ ಅನುಭವಿಸ್ತೀನಿ. ಯಾಕೆ? ಪೌಲರ ಜೊತೆಗೆ ಮಾತಾಡಿ ದೇವ್ರು ನನ್ನ ಜೊತೆಗೆ ಮಾತಾಡಲ್ವಾ? ಪೌಲನಿಗೆ ಪ್ರಕಟಣೆ ಮರುಭೂಮಿಯಲ್ಲಿ ಕೊಟ್ಟ ದೇವ್ರು ನನಗೆ ಕೊಡಲ್ವಾ? ಕೊಡಲ್ವಾ? ಹಾಂ, ಮತ್ತೆ ವಾಕ್ಯ ಆಧಾರ ಇಲ್ವಾ? ಇದೆ. ಪ್ರೈಡ್ ನನ್ನೊಳಗಡೆ ಪ್ರೈಡ್ ಇರುವಾಗ ಐ ವಾಂಟ್ ಟು ಬಿ ಅಲೋನ್. ಯಾರ ಜೊತೆಗೂ ಸೇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಆಫ್ ಪ್ರೈಡ್. ಪ್ರೈಡ್ ಲೀಡ್ಸ್ ಯು ಟು ಸೆಲ್ಫ್ ಜಸ್ಟಿಫಿಕೇಶನ್. ಇದೆಲ್ಲ ಹೇಳ್ತಾ ಇರೋದು ಏನು ಗೊತ್ತಾ? ನನ್ನ ಜೀವನದಲ್ಲಿ ನಾನು ಅನುಭವಿಸಿರೋದು, ನನ್ನ ಪರಿಸ್ಥಿತಿ ಹೇಳ್ತಾ ಇರೋದು. ಇದು ನಿಮಗೆ ಸಂಬಂಧಪಟ್ಟರೆ ನೀವು ತಗೊಳ್ಳಿ, ಓಕೆ?
ಇದೆಲ್ಲ ನಾನು ಮಾಡಿರೋದು, ಅನುಭವಿಸಿರೋದು, ಹಾದು ಹೋಗಿರೋದು. ಇದೆಲ್ಲ ಇತ್ತು ಮಗನೇ ಅಂತ ನನಗೆ ಹೇಳ್ತಾರೆ ದೇವರು. ನಿಮ್ಗೆ ಉಪಯೋಗ ಆಗ್ಬೋದು. ಓಕೆ, ಪ್ರೈಡ್ ಲೀಡ್ಸ್ ಯು ಟು ಸೆಲ್ಫ್ ಜಸ್ಟಿಫಿಕೇಶನ್. ಅಹಂಕಾರ ನಮ್ಮನ್ನು ಸಮರ್ಥಿಸುವಂತೆ ಮಾಡ್ತದೆ. ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ತೀವಿ ಪ್ರತಿಯೊಂದು ವಿಷಯದಲ್ಲೂ. ಫ್ಯಾಮಿಲೀಸಲ್ಲಿ ನಾವು ನೋಡ್ತೀವಿ ಅಲ್ವಾ, ಕುಟುಂಬಗಳಲ್ಲಿರುತ್ತೆ, ಪ್ರೇಯರ್ ಗ್ರೂಪಲ್ಲೂ ಇರುತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಇರುತ್ತೆ, ಎಲ್ಲ ಕಡೆಗೂ ಇರುತ್ತೆ. ಸೆಲ್ಫ್ ಜಸ್ಟಿಫಿಕೇಷನ್, ನನ್ನನ್ನು ನಾನು ಸರಿ ಇದ್ದೇನೆ ಎಂದು ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ನನ್ನೊಳಗಡೆ ಪ್ರೈಡ್ ಇದ್ದರೆ ನಾನು ಸರಿ ಇದ್ದೀನಿ ಅಂತ ನಾನು ಸಮರ್ಥಿಸ್ತೀನಿ. ಐ ವಿಲ್ ಪ್ರೂವ್ ಇಟ್, ಐ ವಿಲ್ ಜಸ್ಟಿಫೈ ಇಟ್, ಐ ವಿಲ್ ಫೈಟ್ ಆ್ಯಂಡ್ ಪ್ರೂವ್ ದಟ್ ಐ ಆಮ್ ರೈಟ್. ಸೆಲ್ಫ್ ಜಸ್ಟಿಫಿಕೇಷನ್. Pride stops hearing God's voice. Very important. We need to be very careful in this. Pride ಏನು ಮಾಡುತ್ತೆ ಅಂದರೆ, ನನ್ನೊಳಗಡೆ ಪ್ರೈಡ್ ಇದ್ದರೆ ದೈವ ಸ್ವರ ಕೇಳದಂತೆ ಮಾಡುತ್ತೆ. ನಿಮಗೆ ಅನುಭವ ಆಗಿರ್ಬೋದು, ನನಗೆ ಅನುಭವ ಆಗಿರೋದು ನಾನು ಹೇಳ್ತಾ ಇರೋದು, ನಿಮಗೆ ಅನುಭವ ಆಗಿರ್ಬೋದು. ನಮ್ಮೊಳಗಡೆ ಪ್ರೈಡ್ ಇರುವಾಗ ವಿ ಪ್ರೇ, ಪರ್ಸ್ನಲ್ ಪ್ರೇಯರಿಗೆ ಕೂತ್ಕೊಳ್ತೀವಿ, ಬೈಬಲ್ ಓದ್ತೀವಿ, ಬಟ್ ವಿ ಕಾಂಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ನಾನು ಹೇಳ್ತಿರೋ ದೇವರ ಸ್ವರ ಏನು ಕಿವಿಲಿ ಏನೋ ಕೇಳಿಸುತ್ತೆ. ಈಗ ನಾನು ಮಾತಾಡ್ತಿರೋದು ನಿಮ್ಮ ಕಿವಿಲಿ ಕೇಳಿಸ್ತಾ ಇದೆಯಲ್ಲ, ಈ ಥರ ಅಲ್ಲ. ಹಿಯರ್ ಇನ್ನರ್ ವಾಯ್ಸ್, ಒಳಗಡೆ ಅಂತರಂಗದಲ್ಲಿ ದೈವ ಸ್ವರ ಕೇಳಲ್ಪಡ್ತದೆ. ನಿಮ್ಗೆ ಅನುಭವ ಆಗಿರ್ಬೋದು. ಬಟ್ ನೌ ಐ ಆಮ್ ನಾಟ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ರು ದೇವರ ಸ್ವರ ಕೇಳಲ್ಪಡ್ತಾ ಇಲ್ಲ. ಬೈಬಲ್ ಓದ್ತೀನಿ, ಅಳ್ತೀನಿ, ಎಷ್ಟು ಪ್ರಾರ್ಥಿಸಿದ್ರು ಐ ಆಮ್ ನಾಟ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಹಿಯರ್. ಪ್ರೈಡ್, ನನ್ನೊಳಗಡೆ ಪ್ರೈಡ್ ಇರುವಾಗ ಐ ಕೆನಾಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಇಟ್ ಡಸಂಟ್ ಮೀನ್ ದಟ್ ಗಾಡ್ ಈಸ್ ನಾಟ್ ಸ್ಪೀಕಿಂಗ್ ಟು ಮೀ. ಗಾಡ್ ಈಸ್ ಆಲ್ವೇಸ್ ಸ್ಪೀಕಿಂಗ್ ಟು ಮೀ, ಬಟ್ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಹಿಸ್ ವಾಯ್ಸ್ ಬಿಕಾಸ್ ಆಫ್ ದ ಪ್ರೈಡ್ ಇನ್ ಮೀ. Pride is an obstacle. It's a stumbling block. It blocks the voice of God. We can hear the voice of God according to the word of God. Jesus says, my sheep hear my voice. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸಿಕೊಳ್ಳುತ್ತದೆ. Yes, I am the sheep of God, but I am not able to hear the voice of God. ನಾನು ದೇವರ ಕುರಿಮರಿನೇ, ಅದು ನನಗೆ ಅವ್ರ ಸ್ವರ ಕೇಳಿಸ್ಕೊಳ್ತಾ ಇಲ್ಲ. ಯಾಕೆ? Something is wrong here. That is pride. ನನ್ನೊಳಗಡೆ ಅಹಂಕಾರ, ಗರ್ವ. ಸೊ ನೋಡಿ, ನಮಗೀಗ ಜನರಲ್ ಆಗಿ ಹಾಗೆ ನಾವು ಥಿಂಕ್ ಮಾಡುವಾಗ ನಾವು ಒಳ್ಳೆಯವರೇ ಅಂತ ಅನಿಸುತ್ತೆ. ಆದರೆ ದೇವರ ಆತ್ಮನ್ನು ಕೊಡುವ ಅಥವಾ ದೇವರ ವಾಕ್ಯದ ಮುಂದೆ, ಕನ್ನಡಿ ಮುಂದೆ ನಾವು ಬರುವಾಗ ನಮಗೆ ಗೊತ್ತಾಗುತ್ತೆ ನನ್ನ ಒಳಗಡೆ ಎಷ್ಟೆಲ್ಲ ಡರ್ಟಿ ಥಿಂಗ್ಸ್ ಇದೆ. ಅಂದರೆ ಈ ಪ್ರೈಡ್ ಎಷ್ಟು ನನ್ನ ಒಳಗಡೆ, ಈ ಪ್ರೈಡ್ಗೆ ಸಂಬಂಧಪಟ್ಟಿದ್ದು ಎಷ್ಟು ನನ್ನ ಒಳಗಡೆ ಇದೆ. ಹೌ ಸ್ಟ್ರಾಂಗ್ಲಿ ದಟ್ ಪ್ರೈಡ್ ಇಸ್ ರೂಟೆಡ್ ಇನ್ ಮೀ ಅಂತ ನಮಗೆ ದೇವರಾತ್ಮರು ಕೊಡುವ ಈ ಆಲೋಚನೆ ಕೇಳಿಸ್ಕೊಳ್ಳುವಾಗಲೇ ಅರ್ಥ ಆಗೋದು. ಇಲ್ಲದೆ ಇದ್ದರೆ ವಿಲ್ ಬಿ ಡಿಸೀವ್ಡ್ ಆ್ಯಂಡ್ ಡೂಮ್ಡ್ ಟು ಡಿಸ್ಟ್ರಕ್ಷನ್. ನಾಶ ಆಗೋಗ್ತೀವಿ, ಗೊತ್ತಾಗೋದೇ ಇಲ್ಲ. ಇಸ್ರಾಯೇಲ್ ಜನರ ಥರ ಗೊತ್ತೇ ಆಗಿಲ್ಲ ಅವರಿಗೆ. ಸೊ ಗಾಡ್ ಈಸ್ ಗುಡ್ ಆಲ್ವೇಸ್. ಪ್ರೈಡ್ ಸ್ಟಾಪ್ಸ್ ಹಿಯರಿಂಗ್ ಗಾಡ್ಸ್ ವಾಯ್ಸ್. ನಾನು ಯೇಸುವಿನ ಕುರಿಮರಿ ಆದರೆ ಯೇಸು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸಿಕೊಳ್ಳುತ್ತವೆ, ಆಲಿಸುತ್ತದೆ ಅಂತ ಯೇಸು ಹೇಳ್ತಾರೆ ಅಲ್ವಾ. ಸೊ ನಾವು ಯೇಸುವಿನ ಕುರಿಗಳೇನೆ, ನೋ ಡೌಟ್. ಆದರೆ ನಮಗೆ ಯೇಸುವಿನ ಸ್ವರ ಕೇಳಿಸ್ಕೊಳ್ಳಿಕ್ಕಾಗಬೇಕು. ನನ್ನೊಳಗಡೆ ಪ್ರೈಡ್ ಇರುವಾಗ ಈವನ್ ಇಫ್ ಐ ಪ್ರೇ ಐ ಕೆನಾಟ್ ಹಿಯರ್ ಹಿಸ್ ವಾಯ್ಸ್. ಅವ್ರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಖಂಡಿತ ಸಾಧ್ಯ ಇದೆ. ರಿಪೆಂಟ್ ಆಗಬೇಕು. ಈ ಏರಿಯಾದಲ್ಲಿ ನಾವು ರಿಪೆಂಟ್ ಆಗಬೇಕು. ಮನಸ್ಸಂತರ ಪಟ್ಟರೆ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಒಂದು ಮನಸ್ಸಂತರ ಪಡಬೇಕು, ಇನ್ನೊಂದು ನಾವು ಕೆಲವೊಂದು ರೆಕನ್ಸೈಲ್ ಆಗಬೇಕು, ಸಂಧಾನ ಆಗಬೇಕು. ದೇವರಿಗೆ ಸಂಬಂಧಪಟ್ಟಿದ್ದು ದೇವರಿಗೂ, ಚಕ್ರವರ್ತಿಗೆ ಸಂಬಂಧಪಟ್ಟಿದ್ದು ಚಕ್ರವರ್ತಿಗೂ ಸಲ್ಲಿಸಬೇಕು. ಯಾರ ಜೊತೆಗೆ ನೀವು ಸಂಧಾನ ಆಗಬೇಕು, ಸಂಧಾನವೂ ಆಗಬೇಕು. ಕ್ಷಮೆ ಕೊಡಬೇಕು, ಕ್ಷಮೆ ಕೊಡಬೇಕು. ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಬೇಕು. ಸಾರಿ ಕೇಳಬೇಕು, ಸಾರಿ ಕೇಳಬೇಕು. ಎಲ್ಲಿ ಹಂಬಲ್ ಆಗಬೇಕು, ಹಂಬಲ್ ಆಗಬೇಕು. ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ರಿಪೆಂಟ್.
ಯಾವ ಏರಿಯಾದಲ್ಲಿ ನಾನು ಹೋಗ್ತಾ ಇದ್ದೀನೋ ಅಲ್ಲಿಂದ ರಿಪೆಂಟ್ ಆಗಬೇಕು, ಟರ್ನ್ ಟುವರ್ಡ್ಸ್ ಗಾಡ್. ಬೇರೆ ಆಪ್ಷನ್ ಇಲ್ಲ. ಓಕೆ, ನೆಕ್ಸ್ಟ್, ಪ್ರೈಡ್ ವೋಂಟ್ ಅಲೋ ಫಾರ್ ಕರೆಕ್ಷನ್. ನನ್ನಲ್ಲಿ ಗರ್ವ ಇರುವ ಇನ್ನೊಂದು ಸಿಂಪ್ಟಮ್ ಏನಂದರೆ, ಐ ವಿಲ್ ನಾಟ್ ಅಲೋ ಎನಿಬಡಿ ಟು ಕರೆಕ್ಟ್ ಮೀ. ಐ ವಿಲ್ ನಾಟ್ ಓಪನ್ ಫಾರ್ ಕರೆಕ್ಷನ್. ಬೇರೆಯವರು ನನ್ನನ್ನು ಕರೆಕ್ಟ್ ಮಾಡೋದು ಅಥವಾ ನನಗೆ ಕರೆಕ್ಷನ್ ಕೊಡೋದು ಇಷ್ಟ ಆಗೋದಿಲ್ಲ. ಐ ಅಪೋಸ್ ಕರೆಕ್ಷನ್. ನಾನು ಯಾವಾಗಲೂ ಕರೆಕ್ಷನನ್ನು ವಿರೋಧಿಸ್ತೀನಿ ಬಿಕಾಸ್ ಆಫ್ ಪ್ರೈಡ್. ನೋಡಿ, ಇಸ್ರಾಯೇಲ್ ಜನರು, ಆ ಜನರಲ್ಲಿ ಎಷ್ಟು ಪ್ರೈಡ್ ಇತ್ತಂದರೆ, ದೇವರು ಯಾಜಕರ ಮುಖಾಂತರ, ಪ್ರವಾದಿಗಳ ಮುಖಾಂತರ, ಅರಸರುಗಳ ಮುಖಾಂತರ, ಅನೇಕ ರೀತಿಯಲ್ಲಿ ನ್ಯಾಯಾಧಿಪತಿಗಳ ಮುಖಾಂತರ ಈ ಇಸ್ರಾಯೇಲ್ ಜನರನ್ನ ಕರೆಕ್ಟ್ ಮಾಡಲಿಕ್ಕೆ, ಅವರಿಗೆ ಕರೆಕ್ಷನ್ ಕೊಡಲಿಕ್ಕೆ ಟ್ರೈ ಮಾಡಿದರು. ಗಾಡ್ ಟ್ರೈಡ್ ಮ್ಯಾಕ್ಸಿಮಮ್ ಟು ಕರೆಕ್ಟ್ ದ ಪೀಪಲ್ ಆಫ್ ಇಸ್ರಾಯೇಲ್, ಬಟ್ ದೇ ವರ್ ನಾಟ್ ಓಪನ್ ಫಾರ್ ಗಾಡ್ಸ್ ಕರೆಕ್ಷನ್. ದೇವರು ಕೊಡುವ ಕರೆಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಅವರು ತಯಾರೇ ಇಲ್ಲ. ದೇ ವರ್ ಸೋ ರೆಬೆಲಿಯಸ್ ಅಗೇನ್ಸ್ಟ್ ಗಾಡ್ in their heart, but they were following all the rules and regulations of Moses. ಮೋಶೆ ಧರ್ಮಶಾಸ್ತ್ರನೆಲ್ಲ ಅನುಸರಿಸ್ತಾ ಇದ್ರು, ಚರ್ಚಿಗೆ ಕರೆಕ್ಟಾಗಿ ಬರ್ತಾ ಇದ್ರು, ಪ್ರಾರ್ಥನೆ ಉಪವಾಸ ಎಲ್ಲ ಕರೆಕ್ಟಾಗಿತ್ತು. ಆದರೆ they were not ready to accept the correction. ನೋಡಿ, ಇದು ಎಲ್ಲರ ಜೀವನದಲ್ಲೂ ಆಗುತ್ತೆ, ಆಯಿತಾ? nobody is perfect. ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಹಾಗೇನೆ. ದಟ್ ಈಸ್ ಅವರ್ ನೇಚರ್. ಆದರೆ ಅದರಲ್ಲೇ ಇದ್ದರೆ, ಇಫ್ ಯು ಕಂಟಿನ್ಯೂ ಇನ್ ದ್ಯಾಟ್ ಓಲ್ಡ್ ನೇಚರ್, ಓಲ್ಡ್ ಸಿನ್ಫುಲ್ ಡರ್ಟಿ ಅಡಮಿಕ್ ನೇಚರ್, ದಟ್ ರೆಬೆಲಿಯಸ್ ನೇಚರ್, ವಿ ಕೆನಾಟ್ ಎಂಜಾಯ್ ಜೀಸಸ್, ದ ನ್ಯೂ ಲೈಫ್ ಇನ್ ಕ್ರೈಸ್ಟ್, ಆ್ಯಂಡ್ ವಿ ಕೆನಾಟ್ ಸರ್ವ್ ದ ಲಾರ್ಡ್ ಬೋಲ್ಡ್ಲಿ ಆ್ಯಂಡ್ ಫೇತ್ಫುಲ್ಲಿ. ಇಫ್ ಯು ಆರ್ ನಾಟ್ ರೆಡಿ ಫಾರ್ ದ ಕರೆಕ್ಷನ್, ದೇವರು ಕೊಡ್ತಕ್ಕಂಥ ಕರೆಕ್ಷನ್ ಅಂದರೆ ತಿದ್ದುಪಾಟು. ದೇವರು ಕೊಡುವ ತಿದ್ದುಪಾಟಿಗೆ, ಕರೆಕ್ಷನ್ಸ್ಗೆ ನಾನು ಓಪನ್ ಅಪ್ ಆಗದೆ ಇದ್ದರೆ, ನಾನು ಅಗ್ರಿ ಆಗದೆ ಇದ್ದರೆ, ಖಂಡಿತವಾಗಲೂ ಒಂದು ಬೋಲ್ಡ್ನೆಸ್ಸಿಂದ, ನಂಬಿಗಸ್ತಿಕೆಯಿಂದ ಸೇವೆಯಲ್ಲಿ ನಿಲ್ಲಕ್ಕಾಗಲ್ಲ. ಆ ವಿಷಯದಲ್ಲಿ ಸ್ಟೀಫನ್ ತುಂಬ ಬುದ್ಧಿವಂತ. ಕರೆಕ್ಷನ್ ಕೊಟ್ಟಾಗ ಅವನಿಗೆ ಇಷ್ಟ ಆಗಲ್ಲ, ಕಷ್ಟಪಟ್ಟು ಹೇಗೋ ತಗೊಳ್ತಾನೆ. ಸರಿನಂತೂ ಸರಿನೇ ದೊಡ್ಡ ಶತ್ರು ಅನಿಸುತ್ತೆ ಅವನಿಗೆ, ನನಗಿಂತ. ಕರೆಕ್ಷನ್ ಕೊಟ್ಟಾಗ ಅವನಿಗೆ ಫುಲ್ಲು ಕೋಪ ಬರುತ್ತೆ, ಒಳಗಡೆ ಭಯಂಕರ ಆಗುತ್ತೆ ಏನೇನೋ. ಆದರೆ ಏನು ಮಾಡ್ತಾನೆ, ಹೇಗೋ ಮಾಡಿ ಒಳಗಡೆ ಪವಿತ್ರಾತ್ಮರಿದ್ದಾರಲ್ಲ, ಪವಿತ್ರಾತ್ಮನ ಸಹಾಯದಿಂದ ಅದನ್ನೆಲ್ಲ ಸೈಡಿಗಿಟ್ಟು ಕರೆಕ್ಷನ್ ತಗೊಳ್ತಾನೆ. ಸೊ ಆದ್ದರಿಂದ ನಾನು ಹೇಳ್ತೀನಿ, ಅವನಿಗೆ ನಿಲ್ಲಕ್ಕಾಗ್ತಾ ಇದೆ, ನಂಬಿಗಸ್ತನಾಗಿ ಧೈರ್ಯದಿಂದ ನಿಂತು ಸೇವೆ ಮಾಡಲಿಕ್ಕೆ ಆಗ್ತಾ ಇದೆ. ಆಗ್ತಾ ಇದೆಯಪ್ಪ ನಿಮಗೆ? ಹಾಂ, ಈಸಿನಾ ಕರೆಕ್ಷನ್ ಅಕ್ಸೆಪ್ಟ್ ಮಾಡೋದು? ತುಂಬ ಕಷ್ಟ. ಇದು ತುಂಬ ಕಷ್ಟ ಅಂದರೆ ಇದು ಏನು, ಇದು ಹಾರ್ಟಿಗೆ ಚುಚ್ಚೋದಲ್ವಾ? ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡುತ್ತಾರ ಅಲ್ವಾ? ಸಂಬಡಿ ಈಸ್ ಅಂಡರ್ ಎಸ್ಟಿಮೇಟಿಂಗ್ ಯು. ಹೂ ವಿಲ್ ಅಗ್ರಿ? ಯಾರು ಅಗ್ರಿ ಮಾಡ್ತಾರೆ? ಅಲ್ಲೇ ನಾನು ಇದೆಲ್ಲ ಇವನ ಹತ್ರ ಹೇಳ್ಸ್ಕೋಬೇಕಾ? ಹೀರೋನ ಹತ್ರ? ಸೊ ಆ ರೀತಿ ಪ್ರೈಡ್ ವೋಂಟ್ ಅಲೋ ಫಾರ್ ಕರೆಕ್ಷನ್. ನೆಕ್ಸ್ಟ್, ಪ್ರೈಡ್ ಡಿಸ್ಟ್ರಾಯ್ಸ್ ಯುವರ್ ಫೆಲೋಶಿಪ್ ವಿತ್ ಅದರ್ಸ್. ನನ್ನೊಳಗಡೆ ಈ ಪ್ರೈಡ್ ಇರುವಾಗ, ಗರ್ವ ಇರುವಾಗ, ಇಟ್ ವಿಲ್ ಡಿಸ್ಟ್ರಾಯ್ ದ ಫೆಲೋಶಿಪ್ ವಿತ್ ಅದರ್ಸ್. ಇದು ಕಾಮನ್. ಇದು ಪ್ರೈಡಿಂದನೇ ನಾವು ಸಪ್ರೇಟ್ ಆಗೋದು. ಫಾರ್ ಎಕ್ಸಾಂಪಲ್, ಈಗ ನಾನು ನಮ್ಮ ಸುಶೀಲಕ್ಕ ಇಬ್ಬರು ಒಟ್ಟಿಗೆ ತುಂಬ ಪ್ರಾರ್ಥನೆ, ಡೈಲಿ ಪ್ರೇಯರ್. ನಾವು 3 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಒಂದು 6 ತಿಂಗಳು, 1 ವರ್ಷನೋ 2 ವರ್ಷನೋ ಆದಮೇಲೆ ಅವರಿಬ್ಬರು ಒಂದಾದರು, ನಾನು ಸಪ್ರೇಟ್ ಆದೆ.
ಅದಾದಮೇಲೆ ಇನ್ನೊಂದು 6 ತಿಂಗಳಾದಮೇಲೆ ಇವರು ಸಪ್ರೇಟು ಪ್ರೇಯರು, ಅವರು ಸಪ್ರೇಟ್, ಅವ್ರ ಪಾಡಿಗೆ ಅವ್ರ ಪ್ರೇಯರು. ಅವರು ಉತ್ತರಕ್ಕೆ ದಿಕ್ಕಿಗೆ ತಿರುಗಿ ಪ್ರೇಯರ್ ಮಾಡ್ಕೊಳ್ತಾರೆ ದೇವ್ರ ಹತ್ರ, ಇವರು ದಕ್ಷಿಣಕ್ಕೆ, ನಾನು ಪೂರ್ವಕ್ಕೆ, ಇನ್ನೊಬ್ರು ಇದ್ದರೆ ಪಶ್ಚಿಮಕ್ಕೆ. ಎಲ್ಲರೂ ಪ್ರಾರ್ಥನೆ ಮಾಡೋದು ಅದೇ ಯೇಸು ಸ್ವಾಮಿ ಹತ್ರನೇ. ಸೊ ಪ್ರೈಡ್ ಸೆಪರೇಟ್ಸ್ ಅಸ್. ನನ್ನೊಳಗಡೆ ಪ್ರೈಡ್ ಇರುವಾಗ ಅದು ನನ್ನನ್ನು ಸಪ್ರೇಟ್ ಮಾಡುತ್ತೆ ಫೆಲೋಶಿಪ್ಪಿಂದ. ಫೆಲೋಶಿಪ್ಪಲ್ಲಿ ಇರಿಸೋದಿಲ್ಲ. ಫ್ಯಾಮಿಲಿಯಲ್ಲಾದರೂ ಅಷ್ಟೇ, ಗಂಡ ಹೆಂಡತಿ ರಿಲೇಷನ್ಶಿಪ್ ವೆರಿ ಕೇರ್ಫುಲ್. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಪ್ರೈಡ್ ಡಿಸ್ಟ್ರಾಯ್ಸ್ ಫ್ಯಾಮಿಲಿ ಬಾಂಡ್, ಫ್ಯಾಮಿಲಿ ಫೆಲೋಶಿಪ್. ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆ, ಆ ಒನ್ನೆಸ್, ಅದನ್ನು ಬ್ರೇಕ್ ಮಾಡುತ್ತೆ ನನ್ನಲ್ಲಿ ಪ್ರೈಡ್ ಇದ್ದರೆ. ಆದರೆ ಅದಕ್ಕೆ ಆಪೋಸಿಟ್ ಇದ್ದರೆ, ಇಫ್ ಯು ಹ್ಯಾವ್ ಹ್ಯುಮಿಲಿಟಿ ಇನ್ ಯು, ಒಡೆದೋಗಿರೋ ಸಂಬಂಧನ ಒಂದು ಮಾಡ್ಬೋದು. ಯಾರಾದರೂ ಒಬ್ಬರಲ್ಲಿ ಹ್ಯುಮಿಲಿಟಿ ಬಂದರೆ ಒಡೆದೋಗಿರೋದನ್ನು ಒಂದು ಮಾಡ್ಬೋದು. ಅದಕ್ಕೆ ನಮಗೂ ದೇವರಿಗೂ ಮುರಿದು ಹೋದ ಸಂಬಂಧನ ಒಂದು ಮಾಡಲಿಕ್ಕೆ ಯಾವ ಮನುಷ್ಯನಿಗೂ ಆಗಿಲ್ಲ, ಯೇಸು ಕ್ರಿಸ್ತರಿಗಾಗಿತ್ತು. ಹೇಗೆ? ಹಿ ಹಂಬಲ್ಡ್ ಹಿಮ್ಸೆಲ್ಫ್. ಅವರು ಪೂರ್ತಿಯಾಗಿ ಹಂಬಲ್ ಆದರು. ವಿತ್ ದ್ಯಾಟ್ ಹ್ಯುಮಿಲಿಟಿ ನನ್ನ ಮತ್ತು ದೇವರಿಗೆ ಮಧ್ಯದಲ್ಲಿದ್ದ ಹಗೆತನ ಎಂಬ ಗೋಡೆ ಕುಸಿದು ಬಿತ್ತು, ಒಂದು ಫೆಲೋಶಿಪ್ಪಿಗೆ ಬರಲಿಕ್ಕಾಯಿತು. ದಟ್ ಈಸ್ ದ ಪವರ್ ಆಫ್ ಹ್ಯುಮಿಲಿಟಿ, ಹಂಬಲ್ನೆಸ್, ದೀನತೆಯ ಶಕ್ತಿ. ಅದು ಫ್ಯಾಮಿಲೀಸಲ್ಲಿ ತುಂಬ ಯೂಸ್ ಆಗುತ್ತೆ, ಕುಟುಂಬಗಳಲ್ಲಿ ತುಂಬ ಉಪಯೋಗ ಆಗುತ್ತೆ. ಅವ್ರು ಸರಿಯಾಗಲಿ, ಅವ್ರು ಬರಲಿ ಅಂತ ಕಾಯೋದಲ್ಲ. ವಿ ನೀಡ್ ಟು ಬಿ ಹಂಬಲ್. ಯೇಸು ಅಲ್ಲೇ ಕಾಯ್ತಾ ಕೂತ್ಕೊಂಡಿದ್ದಿದ್ರೆ, ಈ ಪಾಪಿಗಳು ಪಶ್ಚಾತ್ತಾಪ ಪಟ್ಟು ಬರಲಿ ಅಂತ ಕಾಯ್ತಾ ಇದ್ದಿದ್ರೆ, ನಾವು ಪ್ರತಿಯೊಬ್ಬರು ನರಕದ ನಿತ್ಯಾಗ್ನಿಗೆ ಹೋಗಬೇಕಾಗಿತ್ತು. ಆದರೆ ಅವರು ಬರಿದು ಮಾಡಿಕೊಂಡ್ರು, ಅವರೇ ಇಳಿದು ಬಂದರು ವಾಲಂಟಿಯರ್ ಆಗಿ. ನಾವು ಒಳ್ಳೆಯವರಾದ ಮೇಲಲ್ಲ, ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದರು. ಪ್ರೀತಿಸಿದರು ಅಂದರೆ ಮಾನುಷಿಕವಾದ ರೀತಿಯ ಪ್ರೀತಿ ಅಲ್ಲ, ಅದು ದೈವಿಕ ಪ್ರೀತಿ, ಗಾಡ್ ಕೈಂಡ್ ಆಫ್ ಲವ್. ಅಷ್ಟೊಂದು ಅವರು ಹಂಬಲ್ ಆಗಿದ್ದರಿಂದ ನಮಗೆ ದೇವರ ಜೊತೆಗೆ ಒಂದು ಕನೆಕ್ಷನ್ ಸಿಕ್ತು. ಅದೇ ರೀತಿ ಕುಟುಂಬದಲ್ಲಿ ಒಡೆದು ಹೋದ ಸಂಬಂಧಗಳಿದ್ದರೆ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಂಡು ಒಂದು ಹ್ಯುಮಿಲಿಟಿಯಿಂದ ತುಂಬಿಕೊಂಡ್ರೆ ಒಡೆದು ಹೋಗಿದ್ದ ಸಂಬಂಧನ ಸರಿ ಮಾಡ್ಬೋದು. ಜೀಸಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ವಿ ಕ್ಯಾನ್ ಆಲ್ಸೋ ಡೂ ಇಟ್, ನಾಟ್ ಓನ್ಲಿ ಇನ್ ದ ಫ್ಯಾಮಿಲಿ, ಎವ್ರಿವೇರ್ ಯು ಕ್ಯಾನ್ ಡೂ ಇಟ್. ನಮಗೆ ಮಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ ದೇವರ ಆತ್ಮರನ್ನು ಹೊಂದಿದವರು. ಯೇಸುವಿನ ಆತ್ಮ ನಮ್ಮಲ್ಲಿದೆಯಾ? ಹಾಂ. ಹಾಗಾದರೆ ಯೇಸು ಹಂಬಲ್ ಆಗಿದ್ದೇ ಆದರೆ ನನ್ನಲ್ಲಿರುವ ಯೇಸುವಿನ ಆತ್ಮನ ಮುಖಾಂತರ ನನಗೂ ಹಂಬಲ್ ಆಗ್ಬೋದಾ? ಆಗ್ಬೋದು. ಸೊ ಆ ಏರಿಯಾದಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಪ್ರೈಡ್ ಡಿಸ್ಟ್ರಾಯ್ಸ್ ಯುವರ್ ಫೆಲೋಶಿಪ್ ವಿತ್ ಅದರ್ಸ್. ಅದಕ್ಕೆ ಆಪೋಸಿಟ್ ಹ್ಯುಮಿಲಿಟಿ ಆರ್ ಹಂಬಲ್ನೆಸ್ ರಿಸ್ಟೋರ್ಸ್ ಫೆಲೋಶಿಪ್, ಬ್ರೋಕನ್ ಫೆಲೋಶಿಪ್. ಪ್ರೈಡ್ ಬ್ರೇಕ್ ಮಾಡುತ್ತೆ, ಹ್ಯುಮಿಲಿಟಿ ರಿಸ್ಟೋರ್ ಮಾಡುತ್ತೆ. ನೆಕ್ಸ್ಟ್, ಸುಮಾರು ಇದೆಯಾ? ಅಯ್ಯೋ, ಇರಲಿ, ಎಷ್ಟಿದೆಯೋ ಅಷ್ಟು ಇರಲಿ ಅಲ್ವಾ? ಸಾಕಾ? ಸಾಕೋದನ್ನು ನಿಲ್ಲಿಸೋಣ, ಏನು ತೊಂದರೆ ಇಲ್ಲ. ಮತ್ತು ನಾಳೆ ದೇವ್ರ ಚಿತ್ತ ಇದ್ದರೆ ಮುಂದಕ್ಕೆ ಹೋಗೋಣ. ನನಗೆ ನೀವು ನಿಮ್ಮ ಹತ್ರ ಇದು ಏನು ಎಕ್ಸ್ಪೀರಿಯನ್ಸ್ ಶೇರಿಂಗಿಗೆ ಬಿಡೋಣ ಅಂತಿದ್ದು, ಬಿಡೋಣ. ಆದರೂ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಬಿಡೋಣ. ಇನ್ನೊಂದು 15 ಮಿನಿಟ್ಸಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ ಮಾಡ್ತೀನಿ, ಆಯಿತಾ? ಪಾಯಿಂಟ್ಸ್ ಹೇಳ್ತಾ ಹೋದ್ರೆ ಸಾಕಲ್ವಾ? ಎಕ್ಸ್ಪ್ಲೇನ್ ನೀವೇ ಸ್ವಲ್ಪ ಸೆಲ್ಫ್ ಮಾಡ್ಕೊಳ್ತೀರಾ? ಓಕೆ. ಪ್ರೈಡ್ ವಿಲ್ ಮೇಕ್ ಯು ಎ ಹಿಪೋಕ್ರಿಟ್. ಗರ್ವ ನನ್ನೊಳಗಡೆ ಇದ್ದರೆ ಅದು ನನ್ನನ್ನು ಏನು ಮಾಡುತ್ತಂತೆ? ಕಪಟಿಯನ್ನಾಗಿ ಮಾಡುತ್ತೆ. ಹಿಪೋಕ್ರಿಟ್ ಅಂದ್ರೇನು? ಹಿಪೋಕ್ರಿಟ್ ಅಂದರೆ ನಾನು ಏನು ಆಗಿರೋದಿಲ್ವೋ ಅದು ನಾನಾಗಿ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ನಾನೊಬ್ಬ ವಿಶ್ವಾಸಿ ಆಗಿರೋದಿಲ್ಲ, ವಿಶ್ವಾಸಿಯಾಗಿ ತೋರಿಸ್ಕೊಳ್ತೀನಿ. ನನಗೆ ಅಭಿಷೇಕ ಇರೋದಿಲ್ಲ, ಅಭಿಷೇಕ ಇರುವ ಹಾಗೆ ನಾನು ತೋರಿಸ್ಕೊಳ್ತೀನಿ. ನಾನು ಒಳಗಡೆ ಪ್ರೀತಿ ಇರೋದಿಲ್ಲ, ಆದರೆ ತುಂಬ ಪ್ರೀತಿ ಇರುವ ಹಾಗೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ ಹೊರಗಡೆ. ನಾನು ಹೋಲಿ ಆಗಿರೋದಿಲ್ಲ, ಆದರೆ ಹೋಲಿ ಥರ ನನ್ನಷ್ಟು ಹೋಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಸೊ ದಟ್ ಈಸ್ ಹಿಪೋಕ್ರಸಿ. ನೆಕ್ಸ್ಟ್, ಸಾಕಲ್ಲ? ಅರ್ಥ ಆಯ್ತಲ್ವಾ?
ಓಕೆ, ನಾನೇನಾಗಿರೋದಿಲ್ವೋ ಅದಾಗಿ ನಾನು ತೋರಿಸ್ಕೊಡೋದು. ಅಂದರೆ ನಾನು ನೆಗೆಟಿವಲ್ಲಿರ್ತೀನಿ, ನಾನು ಪಾಸಿಟಿವ್ ಆಗಿ ತೋರಿಸ್ಕೊಡೋದು. ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ತೋರಿಸ್ಕೊಡೋದಲ್ಲ, ನಾನು ಕಳ್ಳನ ಥರ ತೋರಿಸ್ಕೊಡೋದಲ್ಲ, ಕುಡ್ಕನ ಥರ ತೋರಿಸ್ಕೊಡೋದಲ್ಲ. ನಾನು ಕಳ್ಳ ಆಗಿದ್ದರೂ ನನ್ನಷ್ಟು ಒಳ್ಳೆಯವನು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಪ್ರೆಸೆಂಟ್ ಮಾಡೋದು. ಹಾಂ, ದಟ್ ಈಸ್ ಹಿಪೋಕ್ರೆಸಿ. ದೇವರಂತೂ ಅಷ್ಟು ಹೇಟ್ ಮಾಡ್ತಾರೆ ಈ ಹಿಪೋಕ್ರೆಟಿಕ್ ಹಾರ್ಟ್ನ, ಮನುಷ್ಯನಲ್ಲ, ಆ ಮೆಂಟ್ಯಾಲಿಟಿಯನ್ನು. ಫೇಕ್ಕಿಂತ ವರ್ಸ್ಟ್ ಹಿಪೋಕ್ರೆಟಿಕ್. ಪ್ರೈಡ್ ಲೀಡ್ಸ್ ಯು ಟು ಜಡ್ಜ್ ಅದರ್ಸ್. ಪ್ರೈಡ್ ಲೀಡ್ಸ್ ಮೀ, ಯು, ಅಸ್ ಟು ಜಡ್ಜ್ ಅದರ್ಸ್. ಗರ್ವ ಬೇರೆಯವ್ರನ್ನ ತೀರ್ಪು ಮಾಡುತ್ತೆ. ನನ್ನೊಳಗಡೆ ಗರ್ವ ಇರುವಾಗ ಅಥವಾ ಅಹಂಕಾರ ಇರುವಾಗ ಐ ಆಲ್ವೇಸ್ ಜಡ್ಜ್ ಅದರ್ಸ್. ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅವ್ರು ಹಾಗೆ, ಇವ್ರು ಹೀಗೆ. ವಿತ್ ಸಮ್ ಎವಿಡೆನ್ಸ್ ಆಲ್ಸೋ ವಿ ಜಡ್ಜ್. ಸಾಕ್ಷಿ ಆಧಾರ ಇಟ್ಕೊಂಡು ಜಡ್ಜ್ ಮಾಡ್ತೀವಿ. ಬೈಬಲ್ ಹೇಳುತ್ತೆ ಡೂ ನಾಟ್ ಜಡ್ಜ್. ಬೈಬಲ್ ಹೇಳುತ್ತೆ ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ. ಅವನು ಕುಡುಕ, ಅವನು ಸರಿ ಇಲ್ಲ, ನೀನು ಕೊಡಬೇಡ. ಅವನು ಕುಡುಕ ಅಂತ ಹೇಳೋದು ಓಕೆ, ಅವನು ಸರಿ ಇಲ್ಲ ಅಂತ ತೀರ್ಪು ಕೊಡಬೇಡ. ಸರಿ ಇಲ್ಲ ಅಂತ ಹೆಂಗೆ ತೀರ್ಪು ಕೊಟ್ಟೆ? ಹಾಗಾದ್ರೆ ನೀನು ಕುಡುಕ ಅಲ್ಲ, ಸರಿ ಇದೆಯಾ? ಅವನು ಕುಡುಕ, ಅವನು ಸರಿ ಇಲ್ಲ, ನಾನು ಕುಡುಕ ಅಲ್ಲ, ಅದರಿಂದ ನಾನು ಸರಿ ಇದ್ದೀನಿ. ಅದೇ ತಾನೇ ಅರ್ಥ, ಸೆಲ್ಫ್ ಜಸ್ಟಿಫಿಕೇಶನ್. ಸೊ ಪ್ರೈಡ್ ಲೀಡ್ಸ್ ಯು ಟು ಜಡ್ಜ್ ಅದರ್ಸ್. ಬೇರೆಯವರ ಮೇಲೆ ತೀರ್ಪು ಮಾಡೋದೇ ಕೆಲಸ. ಇದು ಜಾಸ್ತಿ ಮಾಡೋದು ಯಾರು ಗೊತ್ತಾ? ಬೇಜಾರು ಮಾಡ್ಕೋಬೇಡಿ, ಲೇಡೀಸ್ ಜಾಸ್ತಿ ಮಾಡ್ತೀರಾ. ಹಾಗಂತ ಹೇಳ್ಬಿಟ್ಟು ನೀವು ಗಂಡಸ್ರು ಏನು ಕಮ್ಮಿ ಇಲ್ಲ ಅಂತ ಹೇಳಬೇಡಿ. ರಾಜಮ್ಮಕ್ಕ ಕೋಪ ಬಂದರೆ ಹೇಳ್ಬಿಡ್ತಾರೆ ಬೇಕಾದರೆ. ಸೊ ಯಾವ ಸಂದರ್ಭದಲ್ಲಿ ನೋಡಿ, ಸೈತಾನ ಎಲ್ಲಿ ವಂಚಿಸ್ತಾನೆ ಅಂದರೆ ಇದನ್ನು ಎಲ್ಲಿ ಯಾವ ರೀತಿ ತೀರ್ಪು ಮಾಡ್ತಾನೆ ಗೊತ್ತಾ? ಯಾರು ಬೇಸರ ಪಡ್ಕೋಬೇಡಿ, ಆದರೆ ಹೇಳಲೇಬೇಕು. ಈ ಮಧ್ಯಸ್ಥಿಕೆ ಗುಂಪುಗಳು ಮಾಡ್ಕೊತೀರಲ್ಲ ನೀವು, ಇಂಟರ್ಸೆಸರಿ ಗ್ರೂಪ್ಸು. ಹಾಂ, ನಮ್ಮ ಮಿನಿಸ್ಟ್ರಿ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ನೀವೆಲ್ಲೆಲ್ಲಿ ಇಂಟರ್ಸೆಷನ್ ಗ್ರೂಪ್ಸ್ ಇದ್ದೀರೋ, ನೀವು ಬೇಕಾದರೆ ನಿಮ್ಮನ್ನೇ ಪರೀಕ್ಷೆ ಮಾಡಿ ನೋಡಿ, ಸ್ಕ್ಯಾನಿಂಗ್ ಮಾಡಿ ನೋಡಿ. ನೀವು ಚೆನ್ನಾಗಿ ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಪ್ರಾರ್ಥನೆ ಎಲ್ಲ ಮುಗಿದಾದ್ಮೇಲೆ 1 ಗಂಟೆ ಪ್ರಾರ್ಥನೆ ಮಾಡಿ 3 ಗಂಟೆ ನೀವು ಬರೀ ಜಡ್ಜ್ಮೆಂಟೇ ಪಾಸ್ ಮಾಡ್ತೀರಿ. ಅದು ಯಾರ ಮೇಲೆ? ಎಲ್ಲ ಜೊತೆಲಿರೋರ ಮೇಲೇ. ಆಮೇಲೆ ಮತ್ತೆ ಇನ್ನೂ ಬೇಕಾದ್ರೆ ರೆಸ್ಟ್ ತೊಗೊಂಡು 1 ಗಂಟೆ ಮತ್ತೆ ಇಂಟರ್ಸೆಷನ್, ಅನ್ಯ ಭಾಷೆಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ನಮ್ಗೆ ಆಗುವಂಥ ಅನುಭವಗಳು. ಸರಿಪಡಿಸ್ಕೋಬೇಕು, ಕರೆಕ್ಟ್ ಮಾಡ್ಕೋಬೇಕು. ದಟ್ ಈಸ್ ವೇರ್ ವಿ ಆರ್ ಡಿಸೀವ್ಡ್. ಆದ್ದರಿಂದನೇ ನಮ್ಮ ಇಂಟರ್ಸೆಷನ್ಗೆ ಪವರ್ ಇಲ್ಲದೆ ಇರೋದು. ಆಫ್ಟರ್ 1 hour ಇಂಟರ್ಸೆಷನ್ ವಿ ಸ್ಟಾರ್ಟ್ ಜಡ್ಜಿಂಗ್ ಅದರ್ಸ್. ಅವಳು ಹಾಗೆ, ಇವನು ಹೀಗೆ, ಹಾಗೆ ಹೀಗೆ, ಮತ್ತು 1 hour ಅನ್ಯ ಭಾಷೆ. ಸೊ ಪ್ರೈಡ್ ಲೀಡ್ಸ್ ಯು ಟು ಜಡ್ಜ್ ಅದರ್ಸ್. ಗಾಡ್ಸ್ ವರ್ಡ್ ಸೇಸ್ ಡು ನಾಟ್ ಜಡ್ಜ್ ಅದರ್ಸ್. ನೆಕ್ಸ್ಟ್, ಪ್ರೈಡ್ ಇದು ಸೀರಿಯಸ್ ಪಾಯಿಂಟ್ ಆಯಿತಾ? ಪ್ರೈಡ್ ಕ್ವೆಂಚಸ್ ಯುವರ್ ಪ್ರೇಯರ್ ಲೈಫ್. ಪ್ರೈಡ್, ಗರ್ವ ನಮ್ಮ ಪ್ರಾರ್ಥನಾ ಜೀವಿತವನ್ನು ಏನು ಮಾಡುತ್ತೆ? ಕುಂಠಿತ ಮಾಡುತ್ತೆ, ಹಾಳು ಮಾಡುತ್ತೆ. ಕ್ವೆಂಚಸ್ ಅಂದರೆ, ಈಗ ಬೆಂಕಿ ಉರಿತಾ ಇರುತ್ತೆ, ಆ ಬೆಂಕಿಗೆ ನೀರು ಹಾಕಿದರೆ ಏನಾಗುತ್ತೆ ಹೇಳಿ? ಆರಿ ಹೋಗ್ತದೆ. ಅದು ಉರಿಯುತ್ತಿರೋದು ಆರಿ ಹೋಗುತ್ತೆ. ಸೊ ಪ್ರೈಡ್ ಕ್ವೆಂಚಸ್ ಯುವರ್ ಪ್ರೇಯರ್ ಲೈಫ್. ನಿಶ್ಚೇತನ ಮಾಡುತ್ತೆ, ನಮ್ಮ ಪ್ರಾರ್ಥನಾ ಜೀವನವನ್ನು ನಿಶ್ಚೇತನ ಮಾಡುತ್ತೆ. ಯು ಕಾಂಟ್ ಪ್ರೇ ಬಿಕಾಸ್ ಆಫ್ ಪ್ರೈಡ್. ಇದು ಒಂದು ರೀತಿ ಡಿಸೆಪ್ಷನ್ ಆಯಿತಾ? ನಮ್ಮ ಒಳಗಡೆ ಸೇರ್ಕೊಳ್ಳಿ, ನಮಗೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ನಂಬೋದದ? ಆಯಿತಾ, ನಂಬ್ತೀರಾ? ಇದಕ್ಕೆ ಎಲ್ಲದಕ್ಕೂ ವಾಕ್ಯ ಆಧಾರ ಕೇಳಬೇಡಿ, ಇದೆಲ್ಲ ವಾಕ್ಯ ಆಧಾರ ಇದೆ. ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ನಾವು ಹೇಳೋದು ನಮಗೆ 108 ಕಮಿಟ್ಮೆಂಟ್ಸ್ ಇದೆ ಅಂತ. ಕಮಿಟ್ಮೆಂಟ್ಸ್ ಅಲ್ವೇ ಅಲ್ಲ ಕಾರಣ.
ಇದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಇದ್ದಾಗ, ಇದಕ್ಕಿಂತ ಜಾಸ್ತಿ ಕಷ್ಟ ಇದ್ದಾಗ, ದೇವ್ರ ಬಗ್ಗೆ ಅರಿವು ತುಂಬ ಕಡಿಮೆ ಇದ್ದಾಗ ನಾವು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ವಿ. ಬಟ್ ನಾವು ಐ ಕಾಂಟ್ ಪ್ರೇ ಆ್ಯಂಡ್ ಐ ಆಮ್ ಗಿವಿಂಗ್ ಹಂಡ್ರೆಡ್ಸ್ ಆಫ್ ರೀಸನ್ಸ್ ಫಾರ್ ನಾಟ್ ಪ್ರೇಯಿಂಗ್. ಕಾರಣ ಇಷ್ಟೇ, ಇಟ್ ಕ್ವೆಂಚಸ್, ಪ್ರೈಡ್ ಕ್ವೆಂಚಸ್. ನನ್ನ ಪ್ರಾರ್ಥನಾ ಜೀವನ ಕುಂದಿಸ್ತದೆ, ಪ್ರಾರ್ಥನಾ ಜೀವನವನ್ನು ನಂದಿಸಿ ಹಾಕ್ತದೆ. ಯಾವ ರೀತಿ ಒಂದು ಬೆಂಕಿ ಉರಿಯುತ್ತಿರೋ ಬೆಂಕಿ ಮೇಲೆ ನೀರು ಬಿದ್ದಾಗ ಅದು ಕುಂದಿ ಹೋಗ್ತದೋ, ನಂದಿ ಹೋಗ್ತದೋ, ಅದೇ ರೀತಿ ಪ್ರಾರ್ಥನಾ ಜೀವನ ನಂದಿ ಹೋಗ್ತದೆ. ಪ್ರಾರ್ಥನಾ ಜೀವನ ನಂದಿ ಹೋದ್ಮೇಲೆ ಏನಾಗ್ತೀವಿ? ನಾನು ಹಿಪೋಕ್ರಿಟ್ ಆಗ್ತೀನಿ. ಐ ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಅದರ್ಸ್, ಐ ವಿಲ್ ಜಸ್ಟಿಫೈ ಮೈ ಸೆಲ್ಫ್. ಇದೆಲ್ಲ ಬರುತ್ತೆ. ಬಿಕಾಸ್ ಆಫ್ ಪ್ರೈಡ್ ಆಲ್ ದೀಸ್ ಥಿಂಗ್ಸ್ ಕಮ್ ಔಟ್. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಈಗ ನಮಗೆ ಗೊತ್ತಾಗಿರ್ಬೋದು ಯೇಸು ಯಾಕೆ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ರು ಅಂತ. ಯೇಸು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದಿದ್ದ ಕಾರಣ ಇಷ್ಟೇ, ಅವ್ರ ಒಳಗಡೆಯಿಂದ ಪ್ರೈಡ್ ಬರಬಾರ್ದು, ಪಿತನ ಚಿತ್ತ ಮಾತ್ರ ಬರಬೇಕು. he wanted to remain humble to the will of God till the end. ಕೊನೆಯವರೆಗೂ ಪಿತನ ಚಿತ್ತಕ್ಕೆ ಮಣಿದು ಜೀವಿಸಬೇಕಾಗಿತ್ತು ಯೇಸು ಕ್ರಿಸ್ತರಿಗೆ. ಯೇಸು ಕ್ರಿಸ್ತರಿಗೆ ಚೆನ್ನಾಗಿ ಗೊತ್ತಿತ್ತು, ಸ್ವಲ್ಪ ಪ್ರೈಡ್ ಇಲ್ಲಿ ಎಂಟ್ರಿ ಆದರೂ ಕೂಡ ನಾನು ಹೋದೆ, ಐ ಕ್ಯಾನಾಟ್ ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ದೇವ್ರ ಚಿತ್ತ ನೆರವೇರಿಸಲಿಕ್ಕೆ ಆಗೋದಿಲ್ಲ. ಸೊ ಸೀಕ್ರೆಟ್ ಪ್ರಾರ್ಥನಾ ಜೀವನ ಕಂಟಿನ್ಯೂಸ್ ಆಗಿತ್ತು, ಪ್ರೇಯರ್ ಲೈಫ್. ಅದೊಂದು ಧಾರ್ಮಿಕ ರೀತಿಯಲ್ಲಿ ಅಲ್ಲ, ಒಂದು ಫೆಲೋಶಿಪ್, ಪಿತನ ಅವರ ಒಂದು ಸಂಬಂಧ. ಸೊ ಪ್ರೈಡ್ ಲೀಡ್ಸ್ ಯು ಟು ಎಕ್ಸಸೈಸ್ ಸ್ಪಿರಿಚುವಲ್ ಗಿಫ್ಟ್ಸ್ ರಾಂಗ್ಲಿ. ವೆರಿ ಕೇರ್ಫುಲ್. ಅದು ಹಿಪೋಕ್ರಸಿಗೆ ಸಂಬಂಧಪಟ್ಟಿದ್ದೆ. ಪ್ರೈಡ್ ಲೀಡ್ಸ್ ಯು ಟು ಎಕ್ಸಸೈಸ್ ಸ್ಪಿರಿಚುವಲ್ ಗಿಫ್ಟ್ಸ್ ರಾಂಗ್ಲಿ. ಗರ್ವ ನಮ್ಮೊಳಗಡೆ ಸೇರ್ಕೊಂಡು ಬಿಟ್ರೆ ನಮಗೆ ಗಿಫ್ಟ್ ಇರುತ್ತೆ, ಆಯಿತಾ? ನಮಗೆ ಪರಿಶುದ್ಧಾತ್ಮನ ಸ್ಪಿರಿಚುವಲ್ ಗಿಫ್ಟ್ಸ್ ನಮಗೆ ಇರುತ್ತೆ. ನಮಗೆ ಅಭಿಷೇಕ ಇರುತ್ತೆ, ಅನಾಯಿಂಟಿಂಗ್ ಇರುತ್ತೆ, ಗಿಫ್ಟ್ಸ್ ಇರುತ್ತೆ, ಕರೆನೂ ಇರುತ್ತೆ. ಬಟ್ ವಿ ಎಕ್ಸಸೈಸ್ ಇಟ್ ರಾಂಗ್ಲಿ. ದೇವರ ಇಚ್ಛೆ ಪ್ರಕಾರ ದೇವರು ಕೊಟ್ಟ ವರವನ್ನು ಆ ಅಭಿಷೇಕದಲ್ಲಿ ನಾನು ಎಕ್ಸಸೈಸ್ ಮಾಡೋದಿಲ್ಲ. ಐ ಎಕ್ಸಸೈಸ್ ಗಾಡ್ಸ್ ಗಿಫ್ಟ್ ರಾಂಗ್ಲಿ. ರಾಂಗ್ಲಿ ಅಂದರೆ ವಿತ್ ರಾಂಗ್ ಮೋಟಿವ್, ರಾಂಗ್ ಇಂಟೆನ್ಷನ್ಸ್, ಟು ಮೇಕ್ ಮನಿ, ಹಣ ಮಾಡಲಿಕ್ಕೋಸ್ಕರ, ಹೆಸರು ಮಾಡಲಿಕ್ಕೋಸ್ಕರ, ಐಡೆಂಟಿಟಿ ಪಡ್ಕೊಳ್ಳಿಕ್ಕೋಸ್ಕರ, ಜನರ ಮಧ್ಯೆ ನನ್ನನ್ನು ನಾನು ಗುರುತಿಸ್ಕೊಳ್ಳಿಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ, ಅಥವಾ ಒಂದು ಸ್ಥಾನ ಮಾನ ಅಧಿಕಾರ ಪಡ್ಕೊಳ್ಳಿಕ್ಕೋಸ್ಕರ, ರಾಂಗ್ ಇಂಟೆನ್ಷನ್ಸ್, ರಾಂಗ್ ಮೋಟಿವ್ಸ್ ಇಂದ ನಾನು ಸ್ಪಿರಿಚುವಲ್ ಗಿಫ್ಟ್ಸ್ನ ಯೂಸ್ ಮಾಡೋನಾಗ್ತೀನಿ. ವೆನ್ ದೇರ್ ಇಸ್ ಪ್ರೈಡ್ ಒಳಗಡೆ ಬಂದರೆ. ಸೈತಾನನಿಗೆ ದೇವರು ಗಿಫ್ಟ್ ಕೊಟ್ಟರು ಸ್ವರ್ಗದಲ್ಲಿ. ಆದರೆ ಯಾವಾಗ ಅವನ ಒಳಗಡೆ ಪ್ರೈಡ್ ಬಂತೋ, ಈಗಲೂ ಅವನು ಯೂಸ್ ಮಾಡ್ತಾನೆ, ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ, ತಪ್ಪಾಗಿ, ದುರುದ್ದೇಶದಿಂದ, ತಪ್ಪಾದ ರೀತಿಯಲ್ಲಿ. ಸೊ ವಿ ನೀಡ್ ಟು ಬಿ ಕೇರ್ಫುಲ್ ಇನ್ ದ್ಯಾಟ್ ಆಲ್ಸೋ. ಆಲ್ ದ ಗಿಫ್ಟೆಡ್ ಪೀಪಲ್, ವಿ ಆರ್ ಆಲ್ ಗಿಫ್ಟೆಡ್ ಅಲ್ವಾ? ದೇವರು ನಮಗೆಲ್ಲರಿಗೂ ವರದಾನಗಳನ್ನ ಕೊಟ್ಟಿದ್ದಾರೆ, ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದರಿಂದ ಅದು ಮಿಸ್ಯೂಸ್ ಆಗಬಾರ್ದು. ವಿ ಶುಡ್ ನಾಟ್ ಎಕ್ಸಸೈಸ್ ಸ್ಪಿರಿಚುವಲ್ ಗಿಫ್ಟ್ಸ್ ರಾಂಗ್ಲಿ. ಯಾವುದೇ ಗಿಫ್ಟ್ ಇರಲಿ ತಪ್ಪಾದ ರೀತಿಯಲ್ಲಿ ಉಪಯೋಗ ಆಗಬಾರ್ದು. ಪ್ರೈಡ್ ಇದ್ದರೆ ಅದು ಉಪಯೋಗ ಆಗುತ್ತೆ. ಏನು ಮಾಡೋದು ಈಗ? ರಿಪೆಂಟ್ ಆಗಬೇಕಷ್ಟೆ. ಪ್ರೈಡ್ ಲೀಡ್ಸ್ ಯು ಟು ಬಿ ಆ್ಯನ್ ಅಕ್ಯೂಸರ್. ಹೂ ಇಸ್ ದ ಅಕ್ಯೂಸರ್ ಆಫ್ ದ ಬ್ರದರ್ನ್ ಇನ್ ದ ಬೈಬಲ್? ಡೆವಿಲ್ ಅಲ್ವಾ? ಸೈಟನ್. ಸೈಟನ್ ಈಸ್ ಕಾಲ್ಡ್ ದ ಅಕ್ಯೂಸರ್ ಆಫ್ ದ ಬ್ರದರನ್. ಸಹೋದರರ ನಿಂದಕ ಅಂತ ಯಾರನ್ನ ಕರೀತಾರೆ ಬೈಬಲ್ನಲ್ಲಿ? ಪಿಶಾಚಿಯನ್ನು ಅಲ್ವಾ? ಇದರಲ್ಲಿ ಇಬ್ರಿ ಅಲ್ಲ, ಪ್ರಕಟಣೆ 10ರಲ್ಲಿ ಅನ್ಸುತ್ತೆ ಅಲ್ವಾ? 10:12 ಅಲ್ವಾ? ಅಕ್ಯೂಸರ್ ಆಫ್ ದ ಬ್ರದರನ್, ಸಹೋದರರ ನಿಂದಕ ಅಂತ ಕರೆಯೋದು ಪಿಶಾಚಿಯನ್ನು. ಸೊ ಪ್ರೈಡ್ ಏನು ಮಾಡುತ್ತೆ ಅಂದರೆ, ನನ್ನ ಒಳಗಡೆ ಇರುವಾಗ ಐ ಅಕ್ಯೂಸ್, ನಿಂದಿಸುತ್ತೇನೆ, ನಿಂದಕನಾಗ್ತೀನಿ ನಾನು, ಯಾವಾಗಲೂ ನಿಂದನೆ ಮಾಡೋದು. ಸೊ ಪ್ರೈಡ್ ಇರುವಾಗ ಬೇರೆಯವ್ರನ್ನ ನಿಂದಿಸ್ತಾನೆ ಇರ್ತೀವಿ ನಾವು.
ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಾ, ಇದನ್ನು ನೋಟ್ ಮಾಡ್ಕೊಳ್ಳಿ. ಪ್ರೈಡ್ ಡಿಸ್ಟ್ರಾಯ್ಸ್ ಗಾಡ್ಸ್ ಪರ್ಪಸ್ ಇನ್ ಯುವರ್ ಲೈಫ್. ಪ್ರೈಡ್ ಡಿಸ್ಟ್ರಾಯ್ಸ್ ಗಾಡ್ಸ್ ಪರ್ಪಸ್ ಇನ್ ಯುವರ್ ಲೈಫ್. ನನ್ನೊಳಗಡೆ ಅಹಂಕಾರ ಬಂದರೆ, ಗರ್ವ ಬಂದರೆ, ದೇವರ ಯೋಜನೆ ನನ್ನ ಜೀವಿತದಲ್ಲಿ ನನ್ನ ಕುರಿತಾಗಿ ದೇವರಿಟ್ಟಿರುವ ಯೋಜನೆ ನಾನು ಹಾಳು ಮಾಡ್ಕೊಳ್ತೀನಿ. ದೇವರು ಹಾಳು ಮಾಡಲ್ಲ. ನನ್ನೊಳಗಡೆ ಗರ್ವ ಬಂದರೆ, ದೇವರಿಗೆ ನನ್ನ ಕುರಿತಾಗಿ ಏನು ಯೋಜನೆ ದೇವರು ನನ್ನ ಕುರಿತಾಗಿ ಇಟ್ಕೊಂಡಿದ್ದಾರೋ ಅದು ಫುಲ್ಫಿಲ್ ಆಗಲ್ಲ. ಐ ವಿಲ್ ಡಿಸ್ಟ್ರಾಯ್ ಇಟ್ ಬೈ ಮೈ ಸೆಲ್ಫ್ ಬಿಕಾಸ್ ಆಫ್ ದಟ್ ಪ್ರೈಡ್. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಇಸ್ರಾಯೇಲ್ ಜನರು. ಅದಕ್ಕಿಂತ ಬೆಸ್ಟ್ ಬೇಕಾಗಿಲ್ಲ. ದೇವ್ರ ಯೋಜನೆ ಇತ್ತು ಇವರನ್ನು ಕಾನಾನ್ ದೇಶಕ್ಕೆ ತಲುಪಿಸ್ಬೇಕು ಅಂತ, ವಾಗ್ದಾನ ಭೂಮಿಗೆ ತಲುಪಿಸ್ಬೇಕು ಅಂತ. ಬಿಕಾಸ್ ಆಫ್ ದರ್ ಪ್ರೈಡ್, ಅನ್ಬಿಲೀಫ್ ಎಂಟರ್ಡ್, ದೇ ಡಿಸ್ಟ್ರಾಯ್ಡ್ ದ ಪರ್ಪಸ್ ಆಫ್ ಗಾಡ್ ಇನ್ ದರ್ ಲೈಫ್. ಮರುಭೂಮಿಯಲ್ಲೇ ಸತ್ತು ಬಿದ್ದರು. ದೇವರ ಯೋಜನೆ ಅವರು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಬೇಕು, ಆ ಸಮೃದ್ಧಿಯ ಜೀವನ ಜೀವಿಸಬೇಕು ಅಂತ. ಆದರೆ ಅವರಲ್ಲಿದ್ದ ಅಹಂಕಾರ ಅವರಲ್ಲಿ ಅವಿಶ್ವಾಸವನ್ನು ಉಂಟು ಮಾಡಿತು, ಹಠಮಾರಿತನವನ್ನು ಉಂಟು ಮಾಡಿತು. ದೇವರಿಗೆ ವಿರುದ್ಧವಾಗಿ ಪ್ರತಿಭಟಿಸಿದರು, ಮರುಭೂಮಿಯಲ್ಲಿ ಸತ್ತು ಬಿದ್ದರು. ದೇವರ ಯೋಜನೆ ಅವರು ನಾಶ ಮಾಡಿಕೊಂಡ್ರು. ಅದಕ್ಕೆ ಯೆರೆಮೀಯ ಹೇಳ್ತಾನಲ್ಲ, ನಿನಗಿಂಥ ಗತಿ ಬರಲಿ ಎಂಬುದು ನನ್ನ ಯೋಜನೆ ಅಲ್ಲ, ಈ ಗತಿ ನೀನು ತಂದ್ಕೊಂಡಿದ್ದು. ಓಕೆ, ನೆಕ್ಸ್ಟ್. Pride can lead you to a Pharisee mentality. Lead you in a Pharisee mentality. ಒಂದು ಫರಿಸಾಯನ ಒಂದು ಮನೋಭಾವನೆಯಲ್ಲಿ ನಮ್ಮನ್ನು ಮಾಡುತ್ತೆ ಕೆಲವೊಮ್ಮೆ. ಯಾವುದು? ಪ್ರೈಡ್, ಅಹಂಕಾರ ನಮ್ಮಲ್ಲಿ ಬಂದರೆ ನಾವೊಂದು ಫರಿಸಾಯರ ಭಾವಿಗಳಾಗ್ತೀವಿ. ಏನು? ಇವತ್ತು ಪ್ರಾರ್ಥನೆ ಮಾಡಿಲ್ಲ, ಮಾಡಲೇಬೇಕು. ಇವ್ರು ಪ್ರಾರ್ಥನೆ ಮಾಡಿಲ್ಲ, ಇವ್ರು ಫಾಸ್ಟಿಂಗ್ ಮಾಡಿಲ್ಲ, ಇವ್ರು ಇವತ್ತು ಕರೆಕ್ಟಾಗಿ ಇವತ್ತು ವೈಟ್ ಶರ್ಟ್ ಹಾಕೋ ಬರಬೇಕಾಗಿತ್ತು, ಇವನು ಆರೆಂಜ್ ಯಾವ್ದು ಕಲರ್ ಅದು ಯೆಲ್ಲೋ ಶರ್ಟ್ ಹಾಕೊಂಡು ಬಂದಿದ್ದಾನೆ. ಫರಿಸಾಯರ ಮನೋಭಾವ ಅಂದರೆ ಹೀಗೇ ಇರಬೇಕು, ಹೀಗಿದ್ರೇ. ಇವನು ಶಿಲ್ಬೆ ಗುರುತು ಈ ಬೆರಳಲ್ಲಿ ಹಾಕಿದ್ದಾನೆ, ಈ ಬೆರಳಲ್ಲಿ ಹಾಕಿದ್ದಾನೆ, ಹಿಂಗೆ ಇದ್ದು ಹಾಕಬಾರ್ದಾಗಿತ್ತು, ಹೀಗೆ ಹಾಕಬೇಕಾಗಿತ್ತು ಶಿಲ್ಬೆ ಗುರುತು. ಇವನು ಹಾಕಿದ್ದು ಶಿಲ್ಬೆ ಗುರುತು ಸ್ವಲ್ಪ ಕರೆಕ್ಟ್ ಶಿಲ್ಬೆ ಬಂದಿಲ್ಲ, ಅದು ಪ್ಲಸ್ ಮಾರ್ಕ್ ಬಂತು. ಫರಿಸಾಯರು ಹಾಗೆ, ಫರಿಸಾಯರು ಹಾಗೆ. ಬೈಬಲಲ್ಲಿ ಈ ವಾಕ್ಯ ಇವರು ಇವತ್ತು ಓದಬಾರ್ದಾಗಿತ್ತು, ಇವತ್ತು ಇದೆಲ್ಲ ಪ್ರಬೋಧನೆ ಇವ್ರು ಮಾಡಬಾರ್ದಾಗಿತ್ತು. ಇವತ್ತು ಪ್ರಬೋಧನೆ ಟೀಮ್ ಮೆಂಬರ್ಸ್ ಗ್ಯಾದರಿಂಗ್ ಅಂತ ಹೇಳಿಬಿಟ್ಟು ಇದೆಲ್ಲ ಸರಿ ಇಲ್ಲ. ಇವತ್ತು ಟೀಮ್ ಮೆಂಬರ್ಸ್ ಗ್ಯಾದರಿಂಗ್ ಅಂತ ಹೇಳಿಬಿಟ್ಟು ಬೇರೆ ಥರ ಮಾಡಬೇಕಾಗಿತ್ತು. ಎಲ್ಲದಕ್ಕೊಂದು ಆರ್ಡರ್ ಇರುತ್ತೆ, ಅವ್ರ ಮೈಂಡಲ್ಲೊಂದು ಇರುತ್ತೆ, ಅದು ಹಾಗೇ ಹೋಗಬೇಕಿತ್ತು, ಹೀಗೆ ಹೋಗಬೇಕು ಅಂತ. ಬಟ್ ದೆರ್ ಇಸ್ ಎ ಡಿಸಿಪ್ಲಿನ್ ಫಾರ್ ಗಾಡ್. ದೇವರಿಗೊಂದು ಶಿಸ್ತಿದೆ, ದೇವರ ಕಾರ್ಯಗಳಿಗೊಂದು ಶಿಸ್ತಿದೆ. ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು, ನನ್ನೊಳಗಡೆ ಪ್ರೈಡ್ ಇರುವಾಗ ನಾನು ಈ ಫರಿಸಾಯರ ಮೆಂಟಾಲಿಟಿಲಿ ಇರ್ತೀನಿ. ನೀವಿವತ್ತು 1 ಗಂಟೆ ಪ್ರೇಯರ್ ಮಾಡಿ ಬಂದ್ರಾ? ಮಾಡಲಿಲ್ಲ, ಮಾಡಬೇಕಾಗಿತ್ತು. ಸೊ ಫರಿಸಾಯರ ಮೆಂಟಾಲಿಟಿ. ಹಾಗಂತ ಹೇಳಿಬಿಟ್ಟು ನೀವು ಬೇರೆಯವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಫೋರ್ಸ್ ಮಾಡಬೇಡಿ, ಎನ್ಕರೇಜ್ ಮಾಡಬೇಡಿ ಅಂತಲ್ಲ. ಅದು ಮಾಡಲೇಬೇಕಾಗಿತ್ತು ಅಂತ ಹಠ ಹಿಡಿದು ಅದು ಮಾಡದೇ ಇದ್ರೆ ಏನೋ ಒಂದು ಅಪರಾಧ ಥರ, ಅದಕ್ಕೋಸ್ಕರ ನೀವು ಮುಖ ಊದಿಸ್ಕೊಳ್ಳೋದು, ಅದಕ್ಕೋಸ್ಕರ ನೀವು ಊಟ ಬಿಡೋದು, ಅದಕ್ಕೋಸ್ಕರ ಅವ್ರನ್ನ ದೂರ ಇಡೋದು, ಅದಕ್ಕೋಸ್ಕರ ಇವ್ರು ಸಾವಾಸನೇ ಬೇಡ, ಇವ್ರು ಸ್ತುತಿ ಮಾಡೋದಿಲ್ಲ. ಎಲ್ಲರೂ ಕೈ ಎತ್ತಬೇಕಾದ್ರೆ ನೀನೇನು ಕೈ ಕೆಳಗಡೆ ಇಳಿಸ್ಕೊಳ್ಳೋದು? ಕೈ ಎತ್ತಬೇಕು ತಾನೆ ಅಲ್ಲೆಲ್ಲೂ ಹೇಳ್ಬೇಕಾದ್ರೆ. ಕೈ ಎತ್ತಿ ನೀನೇನಾದರೂ ಹೇಳು, ಕೈ ಎತ್ತಿ ಬಾಯಲ್ಲಿ ಏನಾದರೂ ಹೇಳ್ಕೊ. ಕೈ ಎತ್ತೋದು ಮುಖ್ಯ ಅಲ್ಲಿ, ಆಮೇಲೆ ಬಾಯಲ್ಲಿ ಹಾಳಾಗೋಗ್ಲಿ 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 ಹಾಲೆಲು ಹಾಲೆಲು ಹಾಳಾಗೋಗ್ಲಿ ಹಾಳಾಗೋಗ್ಲಿ ನೀನೇನಾದರೂ ಹೇಳ್ಕೊ. ಕೈ ಎತ್ತೋದು ಮುಖ್ಯ. ನೋಡಿ ಈಗ ಪಾಪ ಇನ್ನೊಬ್ಬ ಕೈ ಹೀಗೆ ಇಟ್ಕೊಂಡು ಹಲ್ಲೆಲುಯ್ಯ 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 ಹೇಳ್ತಾನೆ. ಫರಿಸಾಯ ಏನು ಮಾಡ್ತಾನೆ? ನೋಡೋರು ಕೈಯೇ ಎತ್ತಾ ಇಲ್ಲ, ಅಹಂಕಾರ ಅಲ್ವ ಅವರಿಗೆ ಅಂತ. ಕೈ ಎತ್ತದವರೆಲ್ಲ ಒಳ್ಳೆಯವರು. ಆ ಥರ ನಮ್ಮೊಳಗಡೆ ಪ್ರೈಡ್ ಇರುವಾಗ ನಮಗೆ ಈ ಮೆಂಟಾಲಿಟಿ ಬಂದುಬಿಡುತ್ತೆ. ಕರಿಸ್ಮ್ಯಾಟಿಕಲ್ಲಿ ತುಂಬ ಜಾಸ್ತಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದೆ, ತುಂಬ ಜಾಸ್ತಿ ಅಂತ ಹೇಳಲ್ಲ, ಇದೆ, ಹೋಗಬೇಕು. ಪ್ರೈಡ್ ಕ್ಯಾನ್ ಲೀಡ್ ಯು ಟು ಅನ್ಫರ್ಗಿವ್ನೆಸ್. ಇದು ನಾವು ಸೀರಿಯಸ್ ಆಗಿ ತಗೋಬೇಕು. ಪ್ರೈಡ್ ಕ್ಯಾನ್ ಲೀಡ್ ಯು ಟು ಅನ್ಫರ್ಗಿವ್ನೆಸ್. ನನ್ನೊಳಗಡೆ ಗರ್ವ
ಇದ್ದರೆ ನಾನು ಇತರರನ್ನು ಕ್ಷಮೆ ಕೊಡೋದಿಲ್ಲ. ನಾವು ಹೇಳ್ತೀವಿ ಸತ್ರು ಅವ್ರನ್ನ ಕ್ಷಮಿಸಲ್ಲ. ಫಾಸ್ಟಿಂಗ್ ಪ್ರೇಯರ್ ಮಾಡ್ತೀವಿ 3 days ಬೇಕಾದರೆ. 3 days ಫಾಸ್ಟಿಂಗ್ ಪ್ರೇಯರ್ ಐ ಹ್ಯಾವ್ ನೋ ಪ್ರಾಬ್ಲಮ್. 3 ಅಲ್ಲ 40 ದಿನ ವಿತೌಟ್ ವಾಟರ್ ಐ ಕ್ಯಾನ್ ಸ್ಟೇ. ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. ಆದರೆ ನನಗೆ ಅವ್ರನ್ನ ಕ್ಷಮಿಸೋಕ್ಕಾಗಲ್ಲ. ಸೊ ಬಿಕಾಸ್ ಆಫ್ ಪ್ರೈಡ್ ಐ ಕೆನಾಟ್ ಫರ್ಗಿವ್ ಅದರ್ಸ್. ಎ ಹಾರ್ಟ್ ಆಫ್ ಪ್ರೈಡ್ ಇಸ್ ಅನ್ ಅನ್ಫರ್ಗಿವಿಂಗ್ ಹಾರ್ಟ್. ಹಾರ್ಟ್ ಆಫ್ ಪ್ರೈಡ್ ಇಸ್ ಅನ್ ಅನ್ಫರ್ಗಿವಿಂಗ್ ಹಾರ್ಟ್. ಕ್ಷಮೆ ಕೊಡೋಕ್ಕಾಗಲ್ಲ. ಒಂದು ನಿಮಿಷ ಎದ್ದು ನಿಂತು ಕಣ್ಣುಗಳನ್ನ ಮುಚ್ಚಿ ಈ ಪ್ರೈಡ್ ಎಂಬ ಈ ಒಂದು ಆತ್ಮೀಕ ಕೆಟ್ಟ ವೈರಸ್ ಬಗ್ಗೆ ದೇವರು ನಮಗೆ ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲಿ ನಾನು ಕರೆಕ್ಟ್ ಮಾಡ್ಕೋಬೇಕು, ಈ ವೈರಸ್ಸನ್ನು ಹೇಗೆ ಸಾಯಿಸಬೇಕು. ಇದು ಸಾಯುವುದು ಯೇಸುವಿನ ರಕ್ತದಿಂದ ಮಾತ್ರ ಪ್ರಿಯರೇ. This pride can be destroyed only by the blood of Jesus. ನನ್ನಲ್ಲಿ ಪಾಪ ಇಲ್ಲ ಎಂದು ನಾನು ಹೇಳಿಕೊಂಡ್ರೆ ನಾನು ದೇವರನ್ನೇ ಸುಳ್ಳುಗಾರನಾಗಿ ಮಾಡ್ತೇನೆ. ಬದಲಾಗಿ ನಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಟ್ಟರೆ ಯೇಸುವಿನ ರಕ್ತ ನಮ್ಮನ್ನು ಸಕಲ ಅಶುದ್ಧತೆಯಿಂದಲೂ ತೊಳೆದು ನಮ್ಮನ್ನು ಪವಿತ್ರೀಕರಿಸ್ತದೆ. ಈ ಒಂದು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಎಲ್ಲಿಯಾದರೂ ಅಹಂಕಾರ ಪಟ್ಟು ನಾನು ಬಿದ್ದು ಹೋಗಿದ್ರೆ ರಿಪೆಂಟ್ ಆಗೋಣ. ಈಗ ಇಂದು ಮತ್ತು ನಾಳೆ 2 ದಿನ ಕೂಡ ಇದಕ್ಕಾಗಿ ನಾವು ಪ್ರಯತ್ನ ಪಡೋಣ. ಎಲ್ಲ ಭಾರ ಇಳಿಬೇಕು. ಯೇಸುವಿನ ಬಳಿಗೆ ಬಂದಾಗ ಭಾರ ಇಳಿಸ್ತಾರೆ. ಎಲ್ಲ ಬೇರೆ ನೊಗಗಳು ಮುರಿಯಲ್ಪಡಬೇಕು. ನಾವಿಲ್ಲಿಂದ ಹೋಗುವಾಗ ಯೇಸುವಿನ ನೊಗ ಹೊತ್ಕೊಂಡು, ಯೇಸು ಹೊರಿಸುವ ಹೊರೆ ಹೊತ್ಕೊಂಡು ಹೋಗಬೇಕು. ಆದರೆ ನನ್ನ ಹಾರ್ಟ್ ಕಂಡೀಷನ್ ಸರಿ ಮಾಡ್ಕೋಬೇಕೀಗ. ಎಷ್ಟು ಆತ್ಮಗಳ ಆದಾಯ ಆಗಬೇಕಾಗಿದೆ. ಈ ಪ್ರೈಡ್ ಅಂತಕ್ಕಂಥದ್ದು ಸೇವೆಗೆ ಅಡ್ಡಿ, ಸಂಬಂಧಗಳಿಗೆ ಅಡ್ಡಿ, ಒಳ್ಳೆಯ ಕುಟುಂಬ ಜೀವನಕ್ಕೆ ಅಡ್ಡಿ, ಒಳ್ಳೆಯ ಆರೋಗ್ಯಕ್ಕೆ ಅಡ್ಡಿ, ಸಮಾಧಾನಕ್ಕೆ ಅಡ್ಡಿ, ನಮ್ಮ ನಿತ್ಯತೆಗೆ ಅಡ್ಡಿ ಮಾಡುತ್ತೆ. ಈ ಕೆಟ್ಟ ವೈರಸ್ ಬೇಡ. ಕ್ಯಾನ್ಸರ್ಗಿಂತಲೂ ಎಷ್ಟೋ ಮಾರಕವಾದ, ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಟ್ಟ ಒಂದು ಆತ್ಮಿಕ ವೈರಸ್ ಇದು ಮನುಷ್ಯನ ಸೋಲ್ ಒಳಗಡೆ ಇರುತ್ತೆ. ಆದರೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದು ಮನುಷ್ಯನ ಆಲೋಚನೆಗಳನ್ನೆಲ್ಲ ಹೊರಗಡೆ ತೆಗೆದುಕೊಂಡು ಬರ್ತದೆ. ಮಾತ್ರವಲ್ಲ, ಗಾಡ್ ಸೆಂಡ್ಸ್ ಹಿಸ್ ವರ್ಡ್ ಆ್ಯಂಡ್ ಹೀಲ್ಸ್ ದೆಮ್. ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ನಮ್ಮ ಅಂತರಂಗದಲ್ಲಿ ಆದ ಗಾಯವನ್ನು ಕಟ್ಟಿ ಗುಣಪಡಿಸ್ತಾರೆ. ಆಲ್ ದ ಇನ್ನರ್ wounds will be healed through the word of God. ಪವಿತ್ರಾತ್ಮರೇ, ಈ ಒಂದು ಸಮಯದಲ್ಲಿ ಆ ಮಾನಸಾಂತರದ ಕೃಪೆ ಉಂಟಾಗಲಿ. ಯೇಸುವಿನ ಶಿಲುಬೆಯನ್ನು ಧ್ಯಾನಿಸುತ್ತಾ ಆ ಶಿಲುಬೆಯಿಂದ ನಾವು ಶಕ್ತಿ ಹೊಂದ್ಕೊಳ್ಳೋಣ ಮಾನಸಾಂತರ ಪಡಲಿಕ್ಕೆ. ನನ್ನಲ್ಲಿರುವ ಗರ್ವ, ನನ್ನಲ್ಲಿರುವ ಅಹಂಕಾರ ಇದು ಹೋಗಬೇಕು. ಪ್ರೈಡ್ ಇರುವಾಗ ನನ್ನ ವರ್ತನೆ ಹೇಗೆ, ನನ್ನ ಸ್ವಭಾವ ಹೇಗಿರ್ತದೆ, ನನ್ನ ಆ್ಯಕ್ಷನ್ಸ್ ರಿಯಾಕ್ಷನ್ಸ್ ಹೇಗಿರ್ತದೆ, ಎಲ್ಲವನ್ನು ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಸಿಂಪ್ಟಮ್ಸ್ ನನ್ನಲ್ಲಿರೋದಾದರೆ ಯೇಸುವಿನ ಮುಂದೆ ನಾವು ತಗ್ಗಿಸ್ಕೊಳ್ಳೋಣ. ನಮ್ಮ ಬಲಹೀನತೆಯಲ್ಲಿ ಅವರು ನಮ್ಮನ್ನು ತಳ್ಳಿ ಬಿಡುವ ದೇವರಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆ ಕೃಪಾಸನದ ಬಳಿಗೆ ಬರುವಾಗ ನಮ್ಮ ಮೇಲೆ ಕರುಣೆ ತೋರಿ ಅವರ ಕೃಪೆಯಿಂದ ನಮ್ಮನ್ನು ತುಂಬಿಸ್ತಾರೆ. ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ಎಷ್ಟೋ ಜನರಿಗೆ ಇತರನ್ನ ಅಂಗೀಕರಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾವು ಒಳ್ಳೆಯವರೇ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಒಳ್ಳೆಯ ಅರಿವಿದೆ, ಬಟ್ ಐ ಕಾಂಟ್ ಅಕ್ಸೆಪ್ಟ್ ಅದರ್ಸ್ ಬಿಕಾಸ್ ಆಫ್ ಪ್ರೈಡ್. ವಿ ನೀಡ್ ಟು ರಿಪೆಂಟ್. ಅನ್ಫರ್ಗಿವ್ನೆಸ್ ನಮ್ಮಲ್ಲಿ ಅನೇಕರಲ್ಲಿದೆ.
ಬಿಕಾಸ್ ಆಫ್ ಪ್ರೈಡ್. ರಿಪೆಂಟ್ ಆಗೋಣ. ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಯಾವುದಾದ್ರೂ ಒಂದು ಹಾಡು ಇದಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ಹಾಡಿ, ಆ ಹಾಡು ಪ್ರಾರ್ಥನೆ ಆಗಿಸ್ಕೊಂಡು ಒಳ್ಳೆ ಒಂದು ಮಾನಸಾಂತರ ನಮ್ಮ ಒಳಗಡೆ ಉಂಟಾಗಲಿ. ಒಂದು ರಿವೈವಲ್ ನಮ್ಮ ಒಳಗಡೆ ಆಗಬೇಕು. ನನ್ನ ಒಳಗಡೆ ಒಂದು ರಿವೈವಲ್ ಆಗಬೇಕು. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ ಪರಿಶುದ್ಧಾತ್ಮರೇ, ಜಜ್ಜಿ ಜಜ್ಜಿ ನನ್ನನ್ನು ಮಾರ್ಪಡಿಸು. ಸ್ತೋತ್ರ 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 ಸ್ತೋತ್ರ. ನನ್ನನ್ನೇ ಒಂದು ಬಲಿಯಾಗಿ ತಂದಿದ್ದೇನೆ ಪರಿಶುದ್ಧಾತ್ಮರೇ, ರೂಪಿಸು ನನ್ನನ್ನು. ನನ್ನಲ್ಲಿರುವ ಈ ಪ್ರೈಡ್ ಪೂರ್ತಿ ತೆಗೆದುಹಾಕಬೇಕು ಪರಿಶುದ್ಧಾತ್ಮರೇ. ನಾನು ರೆಡಿ ಇದ್ದೀನಿ. ಆಳ್ವಿಕೆ ಮಾಡು